ಎಲ್ರಿಗೂ ನಮಸ್ಕಾರ. 69ನೆಯ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಾಗೆ ಇವತ್ತಿನ ವಿಷಯ ಬಹುಶಃ ಅತ್ಯಂತ ಸಾಮಾನ್ಯವಾದದ್ದು ಅಥವಾ ಅತ್ಯಂತ ಗಹನವಾದದ್ದು ಕೂಡ. ಮೃತ್ಯು ಅಥವಾ ಸಾವಿನ ಕುರಿತಂಥ ವಿಷಯ ಆಯ್ಕೆ ಮಾಡಿಕೊಂಡಾಗಿದೆ. ಬಹುಶಃ ಇಡೀ ಬದುಕು ಅಂತಂದ್ರೆ ಸಾವಿನ ಕುರಿತಾದಂಥ ಚಿಂತನೆ ಅಥವಾ ಒಂದು ಜಿಜ್ಞಾಸೆ, ಅದು ಮುಗಿಯದ್ದು ಬಹುಶಃ ಬಗೆಹರಿಯದ್ದು ಕೂಡ ಒಮ್ಮೆ ಮಾತ್ರ ಬಹುಶಃ ಅನುಭವಕ್ಕೆ ಬರೋದು. ಅದರ ನಂತರ ಕೂಡ ಅದರ ಅರಿವು ಆಗದೇ ಇರತಕ್ಕಂಥದ್ದು. ಆದರೆ ಮರಣದ ಸ್ಮರಣೆ ಬಹುಶಃ ನಮ್ಮನ್ನು ರುಜು ಮಾರ್ಗದಲ್ಲಿ ನಡೆಸಲಿಕ್ಕೆ ಸಹಾಯಕ. ಆದರೂ ಕೂಡ ನಾವು ಮರೆಯೋದು ಸಹಜವೇ. ಇಂಥ ಸಾಕಷ್ಟು ವಿಚಾರಗಳಿದ್ದಾವೆ. ನನಗನ್ಸೋ ಮಟ್ಟಿಗೆ ಬಹುಶಃ ಈ ಒಂದು ಉಪನ್ಯಾಸ ನಮಗೆ ಅನಿಸೋ ಹಾಗೆ ಇದು ಈ ಒಂದು ಕಂತಲ್ಲಿ ಮುಗಿಯೋದು ಅನುಮಾನ ಅಂತ ನನಗನ್ಸುತ್ತೆ. ಆದರೆ ಸರು ಯಾವ ರೀತಿಯಾದಂಥ ಚೌಕಟ್ಟುಗಳನ್ನು ಹಾಕ್ಕೊಂಡಿದ್ದಾರೆ ನೋಡೋಣ. ಅದನ್ನು ಸರ್ ಅವರ ಅನೂಹ್ಯ ದೃಷ್ಟಿಯಲ್ಲಿ ನೋಡುವಂಥ ಕುತೂಹಲ ನಮಗೆಲ್ರಿಗೂ ಇದೆ. ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ಒಂದು ವಿಷಯ ಅಂತಂದರೆ, ಈಗಾಗಲೇ ಮುಂದಿನ ವಿಷಯಗಳನ್ನು ಸೂಚಿಸಲಾಗಿದೆ. 5 ವಿಷಯ ಇನ್ನೂ ಸಾಕಷ್ಟಿತ್ತು, 5 ಮಾತ್ರ ಹಾಕಿದ್ದೇವೆ. ಅದರಲ್ಲಿ ಆಯ್ಕೆ ಮಾಡಲಿಕ್ಕೆ ಕೇಳಾಗಿತ್ತು. ಬಹುಶಃ ಇಲ್ಲಿದ್ದವರೆಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದವರಿಗೂ ಕೂಡ ತಾವು ಕೂಡ ಹೇಳಿ ಹೆಚ್ಚಿನ ಜನ ಇದರಲ್ಲಿ ತಮ್ಮ ಆಯ್ಕೆಯ ವಿಷಯವನ್ನು ಸೂಚಿಸಲಿ ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತೇನೆ. ನಮಸ್ಕಾರ. ಈ ಸರಣಿಯ ಕೊನೆಯ ಶೀರ್ಷಿಕೆ ಸಾವು. ಆ ಕೊನೆಯ ಶೀರ್ಷಿಕೆಯಲ್ಲಿ ಹೆಚ್ಚು ಸಂಖ್ಯೆಯ ಜನರು ಆಗಮಿಸಿ ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲ ಮೊದಲನೆಯದಾಗಿ ಅಭಿನಂದನೆಗಳು. ಗಣೇಶ್ ಅವರು ಹೇಳಿದ ಹಾಗೆ ಸಾವು ಸರಳವೂ ಹೌದು, ನಿಗೂಢವೂ ಹೌದು, ಎರಡನ್ನೂ ಒಮ್ಮೆಗೆ ಒಳಗೊಂಡಂಥದ್ದು ಅನ್ನುವಂಥದ್ದು ಜ್ಞಾಪಿಸ್ಕೋಬೇಕಾದ. ಬದುಕು ಇದೆಯಲ್ಲ, ಅದು ಆಶೆಯ ಪ್ರತೀಕ. ಎಲ್ಲ ಆಶೆಗಳನ್ನು ಕೂಡಿಸಿದರೆ ಬದುಕು ಅಂತ. ಹಾಗೆ ಎಲ್ಲ ಭಯಗಳಿಗಿಂತ ದೊಡ್ಡ ಭಯ ಸಾವಿನ ಭಯ. ಆದ್ದರಿಂದ ಇಲ್ಲಿ ನಾವು ಈ ಪ್ರತಿ ಕ್ಷಣವೂ ಸಾವಿನ ಭಯವನ್ನು ಎದುರಿಸ್ತಿದ್ದೀವಿ, ಬದುಕಿನ ಆಸೆಯನ್ನು ಎದುರಿಸ್ತಾ ಇದ್ದೀವಿ. ಅದರ ಮಧ್ಯೆ ಹಗ್ಗಜಗ್ಗಾಟ ನಿರಂತರವಾಗಿ ನಡೆದೇ ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೆ. ಹಾಗಾದರೆ ಹಗ್ಗಜಗ್ಗಾಟ ಅಂದಾಗೆಲ್ಲ ನಮಗೆ ಕುತೂಹಲ ಆಗೋದು ಯಾರು ಗೆಲ್ತಾರೆ ಅನ್ನುವಂಥದ್ದು. ಆಸೆ ಗೆಲ್ಲತ್ತೋ ಭಯ ಗೆಲ್ಲತ್ತೋ ಅಂತ. ಮೇಲು ನೋಟಕ್ಕೆ ಸಾವು ಗೆಲ್ಲತ್ತೆ ಅಂತ ಅನ್ಸತ್ತೆ, ಆದ್ರೆ ವಾಸ್ತವವಾಗಿ ಆಸೆನೇ ಗೆದ್ದಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತೀರೋ, ನಾವು ಬದುಕನ್ನ ಮರೆಯೋದಕ್ಕೆ ಆಗ್ತಾನೆ ಇಲ್ಲ, ಆದ್ರೆ ಸಾವನ್ನ ಜ್ಞಾಪಕ ಇಟ್ಕೊಳಕ್ ಆಗ್ತಾ ಇಲ್ಲ. ಮರಣದ ಸ್ಮರಣೆ ಕಣ್ಮರಿ ಆಗ್ತಾನೆ ಹೋಗುತ್ತೆ. ನಾವು ಅನ್ಕೊಂಡಿರ್ತೀವಿ ಯಾರು ಆತ್ಮೀಯರು ಸತ್ತೋದಾಗ ನಾನು ಸಾಯೋದೇ ಬದುಕಿಷ್ಟೇನಪ್ಪ ಅಂತ. ಸ್ವಲ್ಪ ಕಾಲ ಕಳೆದ್ರಾಗ್ಲೇ ಮತ್ತೆ ಆಸೆಗಿಂತ ಆಡುತ್ತೆ, ಆಸೆಯ ಪ್ರಭುತ್ವ ಬರುತ್ತೆ. ಆದ್ದರಿಂದ ಬದುಕಿನ ಭಯವನ್ನ ಒಗ್ಗೂಡಿಸಿ ಸಾವು ಅಂತ ಕರೆದರೂ ಆ ಭಯ ನಮ್ಗೆ ಎಷ್ಟು ಹುಟ್ಟಬೇಕಾಗಿತ್ತೋ ಅಷ್ಟಕ್ಕಿಂತ ಕಮ್ಮಿ ಹುಟ್ಟಿದೆಯೇನೋ ಅಂತ ನನ್ನ ಭಾವನೆ. ಅದನ್ನ ಪುಷ್ಟಿಯೇ ಕೊಡೋದ ಹಾಗೆ ಅನೇಕ ಬರವಣಿಗೆಗಳು ಇವೆ ಅನ್ನುವಂಥದ್ದು ಗಮನಿಸ್ಬೇಕಾದ. ಹೋಗ್ಲಿ, ನಾವು ಮರೆತು ಬಿಡ್ತೀವಲ್ಲ, ನೆನಪಿಸೋರು ಯಾರು ಇಲ್ವೋ ನಮ್ಗೆ? ಖಂಡಿತವಾಗೂ ಇದೆ. ಒಂದು ಆಸ್ಪತ್ರೆ ಜ್ಞಾಪಿಸ್ಕೊಳ್ಳಿ, ಒಂದು ಊರ್ ಜ್ಞಾಪಿಸ್ಕೊಳ್ಳಿ, ಪತ್ರಿಕೆ ನೋಡಿ, ಅಬಿಚೇರಿ ಇರುತ್ತೆ, ತೀರ್ಕೊಂಡವ್ರ ಬಗ್ಗೆ ಎಲ್ಲ ಒಂದಿರುತ್ತೆ, ಯಾರ್ಯಾರ್ದೋ ಸುದ್ದಿ ಕೇಳ್ತೀರಾ ಅದರಲ್ಲಿ ಇರುತ್ತೆ. ಇಷ್ಟೆಲ್ಲ ಇದ್ದು ಪದೇ ಪದೇ ನೆನಪಾದ್ರೂ ಕೂಡ ಮರಣದ ಸ್ಮರಣೆಯನ್ನ ಕೊಂದಾಕುವ ಮಟ್ಟಿಗೆ ಬದುಕಿನ ಆಸೆ ನಮ್ಮನ್ನ ಹಿಡಿದಿಟ್ಟಿದೆಯಲ್ಲ. ಆ ಬದುಕಿನ ಆಸೆಯಲ್ಲಿ ಮರಣವನ್ನು ಮರೆಯೋಕ್ ಸಾಧ್ಯವೇ ಅಂತ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಯನ್ನ ನಾನು ನಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಲ್ಲಮ ಪ್ರಭು ತನ್ನ ವಚನದಲ್ಲಿ
ಒಂದು ಆಶ್ಚರ್ಯಕರವಾದ ವಚನ ಬರೆದಿದ್ದಾನೆ. ಈಗಲೂ ನನ್ನನ್ನು ಅದು ಪದೇ ಪದೇ ಬಾಧಿಸುತ್ತೆ. ಬೆನ್ನಲ್ಲಿ ಹುಲಿ ಇದ್ದಾಗ ಹುಲ್ಲು ತಿಂದು ಸುಖ ಪಡುವೆನೆಂದು ಹೇಳಿದರೆ ನಾನು ಬೆರಗಾದೆ ಅಂತ ಹೇಳ್ತಾನೆ ಅವನು. ಹೇಗಿದೆ ನೋಡಿ, ಒಂದು ಹುಲ್ಲು ತಿಂತಾ ಇದೆ, ಬೆನ್ನಲ್ಲಿ ಹುಲಿ ಇರೋದು ಗೊತ್ತಿದೆ ಅದಕ್ಕೆ. ಅದು ಹುಲ್ಲ ಮನಸಾರ ತಿಂದು ಸುಖ ಪಡೋಕ್ಕಾಗತ್ತಾ? ಆ ಹಿಂದೆ ಬೆನ್ನಲ್ಲಿ ಇದ್ದೇ ಇದೆ ಯಾವುದು? ಹುಲಿ. ಹಾಗೆ ಸಾವಿನ ಭೀತಿ ನಮ್ಮ ಹಿಂದೆ, ಎಲ್ಲ ಸುಖದ ಹಿಂದೆ ಇದ್ದರೂ ಕೂಡ ನಾವು ಅಲಂಕಾರ ಮಾಡ್ಕೋತೀವಿ. ನಾನೇ ಗೆದ್ದೆ ಅಂತೀನಿ, ಯಶಸ್ಸು ಅಂತೀನಿ, ಸಾಧಿಸ್ಬೇಕು ಅಂತೀನಿ, ಸಾಧಿಸಿಲ್ಲದಕ್ಕೆ ಚಡಪಡಿಸ್ತೀನಿ, ಸಾಧಿಸಿದ್ದಕ್ಕೆ ಚಡಪಡಿಸ್ತೀನಿ, ಜಂಬ ಮಾಡ್ತೀನಿ. ಇಷ್ಟೆಲ್ಲ ಮಾಡೋದ್ರ ಹಿಂದೆ ಒಂದು ಕಡಿವಾಣವೇ ಇಲ್ವಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು, ಆಶ್ಚರ್ಯ ಪಡಬೇಕಾದ್ದು. ಅಲ್ಲಮ್ಮ ಪ್ರಭು ಅದನ್ನು ಹೇಳಿದ್ದು ಆಶ್ಚರ್ಯ ಅಂತ. ಹಿಂದೆ ಇದೆ, ಬೆನ್ನ ಹಿಂದೆ ಹುಲಿ ಇದೆ, ಹುಲ್ಲು ತಿಂತಾ ಇದೆ, ಆದ್ರೆ ಹುಲಿಯನ್ನ ಮರೆತು ತಿಂದು ಸುಖಪಟ್ಟೆ ಅಂದ್ರೆ ನಾನು ಆಶ್ಚರ್ಯ ಪಡ್ತೀನಿ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಇರ್ಲಿ, ಈಗ ಇನ್ನೊಂದು ಭಾಗಕ್ಕೆ ಬರೋಣ. ಗೌತಮ ಬುದ್ಧ ಈ ಜೀವನ ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನ, ಸಾಮಾನ್ಯಕ್ಕೆ ಭಾರತೀಯ ಧರ್ಮಗಳೆಲ್ಲವೂ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಹಾಕತ್ವೆ, ಪ್ರಕೃತಿಗೂ ನಮಗೂ ಸಂಬಂಧ ಏನು ಅಂತ ಪ್ರಶ್ನೆ ಹಾಕತ್ವೆ. ಹೀಗ್ ಮಾಡು, ಹೀಗ್ ಮಾಡಬೇಡ ಅಂತ ಕೋಡ್ ಆಫ್ ಕಾಂಡಕ್ಟ್, ಕಾನ್ಸ್ಟಿಟ್ಯೂಷನ್ ಅಲ್ಲ ಭಾರತೀಯ ಚಿಂತನೆಗಳು. ಬೇರೆ ಧರ್ಮಗಳಲ್ಲಿ ಅಷ್ಟೊಂದಿಲ್ಲ, ಅಲ್ಲಿ ಕೋಡ್ ಆಫ್ ಕಾಂಡಕ್ಟ್ಗೆ ಒತ್ತು. ನಮ್ಮಲ್ಲಿ ಕೋಡ್ ಆಫ್ ಕಾಂಡಕ್ಟ್ಗಿನ ಇದೇ ಜಾಸ್ತಿ. ಇರ್ಲಿ, ಗೌತಮ ಬುದ್ಧ ಆಶೆಯ ದುಃಖಕ್ಕೆ ಕಾರಣ ಅಂತ ತೀರ್ಮಾನ ಮಾಡಿದ್ದು ಯಾಕೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅವನು ಒಬ್ಬ ರೋಗಿಯನ್ನು ನೋಡ್ದ, ಇನ್ನೊಬ್ಬ ಒಂದು ಶವವನ್ನು ನೋಡ್ದ, ಇನ್ನೊಬ್ಬ ದುಃಖ ಪಡೋನ್ ನೋಡ್ದ. ಆಗ ತಕ್ಷಣ ಅವನ ಮನಸ್ಸಿಗೆ ಅನ್ನಿಸ್ತು, ನಾವ್ ಏನೇ ಸುಖ ಪಟ್ಟರು ಯಾವ ಸುಖದಿಂದಲೂ ದುಃಖ ನಡ್ಸಕ್ಕಾಗಲ್ಲ, ಅದರಿಂದ ದುಃಖಕ್ಕೆ ಕಾರಣ ಹುಡುಕ್ಬೇಕು ಅಂತ ಹೊರಟ ಅಂತ ನಾವು ಆ ಕಥೆ ಓದ್ಬಿಟ್ಟು ಬುದ್ಧನ್ನ ಮೆಚ್ಕೊಂಡಿದ್ದೀವಿ. ಅವನು ಒಮ್ಮೆ ನೋಡಿದ್ರು ಕೂಡ ವೈರಾಗ್ಯ ಬಂತು, ನಾವು ನಿತ್ಯ ನೋಡಿದ್ರೆ ಯಾಕೆ ವೈರಾಗ್ಯ ಬರ್ತಿಲ್ಲ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದು. ಇದೇ ಬದುಕಿನ ಆಶ್ಚರ್ಯ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಯ ಹೇಳ್ತಾನೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಆಶ್ಚರ್ಯ ಏನು ಅಂದ್ರೆ ತನ್ನ ಕಣ್ಣೆದುರಿಗೆ ಸಾವು ನಡೀತಾ ಇದ್ರು ಕೂಡ ಆ ಸಾವನ್ನ ಮರೆತು ಮನುಷ್ಯ ಬದುಕ್ತಾನಲ್ಲ, ಅದೇ ಆಶ್ಚರ್ಯ ಅಂತ ಹೇಳ್ತಾನೆ. ಆದ್ರಿಂದ ಇದು ಬದುಕಿನ ಬಹು ದೊಡ್ಡ ಆಶ್ಚರ್ಯ ಅಂತ. ಇದರಿಂದ ಇನ್ನೊಂದು ತೀರ್ಮಾನಕ್ಕೆ ಬರ್ಬೋದು, ನಾವು ಯಾವುದೇ ಅನುಭವಕ್ಕೆ ಒಡ್ಡಿಕೊಂಡರೂ ನಮಗೆ ಅನುಭವ ನಮ್ಮನ್ನ ತಾಕೋದಿಲ್ಲ. ಯಾಕೆ ತಾಕೋದಿಲ್ಲ ಅಂದ್ರೆ ನಾವು ಆ ಅನುಭವಕ್ಕೆ ಸಂವೇದನಶೀಲರಾಗಿರೋದಿಲ್ಲ. ಹೌದು, ಯಾರಾದ್ರೂ ಸಾಯ್ಬೇಕಾದ್ದೆ ಅಂತ ಅನ್ಕೊಂಡ್ಬಿಡ್ತೀವಿ ಹೊರತು. ಈಗ ನೋಡಿ, ಸೂರ್ಯೋದಯ ಆಗುತ್ತೆ, ಸೂರ್ಯೋದಯ ಆದ್ರೆ ಸೂರ್ಯ ಮೇಲಕ್ಕೆ ಹೋಗ್ತಾನೆ. ಅಷ್ಟು ಭೂಮಿಗಿನ್ನ ಅತಿ ಲಕ್ಷ ಪಟ್ಟು ಗಾತ್ರದ ಸೂರ್ಯ ಅನ್ನೋ ಚೆಂಡನ್ನು ಯಾರು ಮೇಲಕ್ಕೆ ತಳ್ದೋರು? ಮೇಲಕ್ಕೆ ಹೋಗಿ ಕೆಳಗೆ ಬರ್ತಾನೆ. ಮೇಲಕ್ಕೆ ಹೋಗಿ ಕೆಳಗೆ ಬರೋದು ಸಹಜ ಅಂತ ಅಂತೀವಿ ನಾವು. ಭೂಮಿ ನಮ್ಮನ್ನ ಎಳಿತಾ ಇದೆ, ಆ ಸೂರ್ಯನ ಭೂಮಿ ಎಳೆಯಕ್ ಸಾಧ್ಯ ಇಲ್ಲ. ಸೂರ್ಯನಿಗೂ ಭೂಮಿಗೂ ಆಕರ್ಷಣೆ ಆದ್ರೆ ಭೂಮಿನೇ ಸೂರ್ಯನ ಕಡೆಗೆ ಹೋಗ್ಬೇಕೆ ಹೊರತು ಸೂರ್ಯ ಭೂಮಿ ಕಡೆಗೆ ಬರೋ ಹಾಗಿಲ್ಲ. ಕೆಳಕ್ಕೆ ಇಳಿದವರು ಯಾರು, ಬಲ ಏನು, ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಾವು ಗ್ರಹಣಕ್ಕೋಸ್ಕರ ಆಶ್ಚರ್ಯ ಪಡೋ ಕಾಯ್ಬೇಕಾಗಿರ್ಲಿಲ್ಲ. ಸೂರ್ಯನ ಚಲನೆಯೇ ಒಂದು ಆಶ್ಚರ್ಯ. ಆ ಕೆಳಗೆ ಬಿದ್ದು ತಿರ್ಗಾ ಮೇಲಕ್ಕೆ ಎದ್ದು ಬರ್ತಿದೆ, ಮೇಲಕ್ಕೆ ಎತ್ತದ್ದು ಯಾರು ಅನ್ನುವ ಪ್ರಶ್ನೆ ಹಾಕೊಂಡಿದ್ದಿದ್ರೆ ಅಂದ್ರೆ ಏನಾಯ್ತು, ಎರಡು ಅಂಶ ಸ್ಪಷ್ಟವಾಯ್ತು. ಯಾವುದೇ ಅನುಭವ ನಮಗೆ ಸ್ಪಷ್ಟವಾಗ್ಬೇಕಾದ್ರೆ ಪ್ರಶ್ನೆ ಹಾಕೋದು, ಅದ್ರ ಬಗ್ಗೆ ಕುತೂಹಲ ಬರುತ್ತವಾಗ, ಆಗ ನಾವು ತಿಳ್ಕೊಳಕ್ ಹೋಗ್ತೀವಿ. ನಾವು ಯಾವಾಗ ಯಾವುದೇ ಅನುಭವವನ್ನು ಪ್ರಶ್ನೆ ಮಾಡೋದಿಲ್ಲ, ಅವಾಗ ಏನಾಗ್ಬಿಡುತ್ತೆ, ಆ ಮಾತುಗಳು ಕೇವಲ ಮಾತಾಗಿ ನಮ್ಮನ್ನ ಪ್ರವೇಶಿಸುತ್ತೆ, ಅನುಭವವಾಗಿ ಪ್ರವೇಶಿಸೋದಿಲ್ಲ. ಪ್ರವೇಶಿಸಿದ ಅನುಭವಗಳನ್ನು ಕೂಡ ನಾವು ಡಿಸೆಕ್ಟ್ ಮಾಡಿ ಕತ್ತರಿಸಿ ನೋಡ್ಬೇಕಾದಂತ ಹರಿತವಾದಂತ ನನ್ನ ಕಣ್ಣು, ಸೂಕ್ಷ್ಮವಾದ ಕಣ್ಣು ಮತ್ತು ಹರಿತವಾದ ಮನಸ್ಸು ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ನೋಡಿ, ನಾವು ಸಾವಿರ ಸಾವು ನೋಡಿದ್ರು ಏನೂ ಆಗ್ಲಿಲ್ಲ. ಬುದ್ಧ ಒಂದೇ ಒಂದು ಸಾವು ಮೊದಲ ಬಾರಿಗೆ ನೋಡಿದ್ದರು. ಅವನು ಎಲ್ಲಿ ವೈರಾಗ್ಯಕ್ಕೆ ಹೋಗ್ಬಿಡ್ತಾನೋ ಅಂತ ಅವರಪ್ಪ ಏನ್ ಮಾಡಿದ್ರು, ಸಾವನ್ನ ತೋರಿಸ್ದೆಲ್ಲೇ ಬೆಳೆಸಿದ್ರು. ಅಕಸ್ಮಾತ್ ಆಗಿ ಅವನು ರಥದಲ್ಲಿ ಹೋಗುವಾಗ ಕ್ವಚಿತ್ತಾಗಿ ಒಂದು ಶವ ಕಂಡ್ಬಿಡ್ತು, ಒಂದು ಒಬ್ಬ ರೋಗಿ ಕಂಡ್ಬಿಟ್ಟ. ಅಷ್ಟಕ್ಕೆ ಅವನಿಗೆ ವೈರಾಗ್ಯ ಬಂತು. ನಮಗೆ ದಿನಾದ್ರೂ ಏನೂ ಆಗೋದಿಲ್ಲ. ಗಾಂಧೀಜಿ ಬಗ್ಗೆ ಗೋಪಾಲಕೃಷ್ಣ ಅಡಿಗರು ಬರೀತಾರೆ, ಅವನು ಒಂದು ದಿನ ಮಾಂಸ ತಿಂದು ಹೊತ್ತ, ದಿನವೂ ಅದನ್ನೇ ತಿಂದು ತಿಂದು ಅಳುವೆ ನಾನು ಅಂತ ಹೇಳ್ತಾರೆ.
ಆದ್ದರಿಂದ ಸಾವಿನ ಬಗ್ಗೆ ನಮ್ಮ ಧೋರಣೆ ಇದೆಯಲ್ಲ ಅದು ಅದನ್ನು ಎಷ್ಟು ನೆನಪು ಮಾಡಿದ್ರು ಕೂಡ ನಾನು ಸಾವಿನ ಬಗ್ಗೆ ದುಃಖ ಪಡಬೇಕು ಅಂತ ಹೇಳ್ತಿಲ್ಲ. ಸಾವಿನ ಬಗ್ಗೆ ಆಶ್ಚರ್ಯ ಪಡಬೇಕು, ಆಶ್ಚರ್ಯ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಅದಕ್ಕೆ ನನ್ನ ತೀರ್ಮಾನ ಏನು ಅಂದ್ರೆ, ನಾವು ಯಾವಾಗ ಕಲಿಕೆ ಆಗಕ್ ಸಾಧ್ಯ ಅಂದ್ರೆ ಅದನ್ನ ಕುತೂಹಲದ ಕಣ್ಣಿನಿಂದ ನೋಡ್ಬೇಕೆ ಹೊರತು ಭಯದ ಕಣ್ಣಿನಿಂದಲೋ ಗಾಬರಿ ಕಣ್ಣಿನಿಂದಲೋ ನೋಡೋ ಹಾಗಿಲ್ಲ. ಸಾವಿನ ಬಗ್ಗೆ ಭಯ ಪಡಬೇಕು ಅಂತ ಅಲ್ಲ ನಾ ಹೇಳ್ತಾ ಇರೋದು, ಸಾವಿನ ಬಗ್ಗೆ ಆಶ್ಚರ್ಯ ಪಡಬೇಕು. ಮೃತ್ಯುವನ್ನು ನಿನ್ನ ಶತ್ರುವೆನ್ನದಿರು, ಪರಲೋಕಕ್ಕೊಯ್ಯುವ ಮಿತ್ರನಾಥಂ, ಸಾತ್ವಿಕದಿ ಜೀವಿಸುವ ಎತ್ತಣಿನ ಭಯವೇನು, ಛತ್ರ ಹೊಸದಿರ್ಪುದಲ್ಲಿ ಮಂಕುತಿ. ಅಲ್ಲೊಂದು ಛತ್ರ ಇರುತ್ತೆ, ನಾವು ಬಂದು ಇನ್ನೊಂದು ಊರಿಗೆ ಹೋಗ್ತೀವಿ, ಕರ್ಕೊಂಡು ಹೋಗ್ಲಿ ಬಿಡು, ಅಲ್ಲೂ ಹೋಗಿ ನೋಡೋಣ ಅಂತ ಮಂಕುತಿಮ್ಮನ ಕಗ್ಗ ಹೇಳುತ್ತೆ. ಹಾಗೆ ಹೇಳಿದ್ದನ್ನು ನಾವು ಓದ್ತೀವಿ, ಆದ್ರೆ ಅದು ಬಹಳ ಕಾಲ ನಮ್ಗೆ ಉಳಿತಿಲ್ಲ. ಮರಣದ ಸ್ಮರಣೆ ಉಳಿದಿದ್ರೆ ನಮ್ಮ ನಿರ್ಧಾರಗಳೆಲ್ಲ ಬದಲಾಗ್ತಿತ್ತು. ನಮ್ಮ ಅಟ್ಯಾಚ್ಮೆಂಟ್ ಇದೆಯಲ್ಲ, ನಾನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ತುಂಬಾ ಸುಖವಾಗಿರ್ಬೇಕು, ದುಃಖನೆಲ್ಲ ಮರೆಯೋಟ್ ಸುಖ ಸಂಪಾದನೆ ಮಾಡ್ಬೇಕು, ಇದೆಲ್ಲ ಬದಲಾಗ್ಬಿಡ್ತಿತ್ತು. ಆದ್ದರಿಂದ ನಾವು ಸಾವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಮೊದಲನೆಯ ಅಭಿಪ್ರಾಯ. ಈಗ ಮುಂದಿನ ಅಭಿಪ್ರಾಯಕ್ಕೆ ಹೋಗೋಣ. ಗಣೇಶ್ ಅವ್ರು ಹೇಳಿದ ಹಾಗೆ ಇದು ಒಂದು ಉಪನ್ಯಾಸದಲ್ಲಿ ಮುಗಿಯುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾನು ಮಾಹಿತಿಯನ್ನ ಜೋಡಿಸ್ತಾ ಹೋದ್ರೆ ಅದು ಪ್ರವಾಹವಾಗಿ ಬರ್ತಾ ಇದೆ. ನೋಡೋಣ, ಅಕಸ್ಮಾತ್ ಇನ್ನೊಂದು ಆದ್ರೆ ಕಮ್ಮಿ ಜನ ಬಂದ್ರು ತೊಂದರೆ ಇಲ್ಲ, ಸ್ಪಷ್ಟತೆ ಬರೋವರೆಗೂ ನಾನು ನಿಲ್ಸೋದಿಲ್ಲ. ಮುಂದಿನ ವಾರನೂ ಇದನ್ನೇ ಬೇಕಾದ್ರೆ ಮಾಡೋಣ. ಇರ್ಲಿ. ಈಗ ಬರ್ಟ್ರಾಂಡ್ ರಸೆಲ್ ಬರ್ತೀನಿ ನಾನು. ಬರ್ಟ್ರಾಂಡ್ ರಸೆಲ್ ಅವರು ಒಂದು ಪ್ರಬಂಧ ಬರೆದಿದ್ದಾರೆ, ಸ್ಟಾಯಿಸಿಸಮ್ ಅಂಡ್ ಮೆಂಟಲ್ ಹೆಲ್ತ್ ಅಂತ ಪ್ರಬಂಧದ ಶೀರ್ಷಿಕೆ. ಸ್ಟಾಯಿಸಿಸಮ್ ಅಂದ್ರೆ ಏನು ಅಂದ್ರೆ, ಸುಖ ಬರಲಿ ಅದು ಪ್ರಕೃತಿಯ ವರವೇ ಶಾಪವೇ ಏನೋ, ದುಃಖ ಬರಲಿ ಅದು ಪ್ರಕೃತಿಯ ವರವೇ ಶಾಪ, ಹುಟ್ಟು ಬರಲಿ ಅದು ಪ್ರಕೃತಿಯ ಲೀಲೆ, ಸಾವು ಬರಲಿ ಅದು ಪ್ರಕೃತಿಯ ಲೀಲೆ ಅಂತ ಸಮಚಿತ್ತದಿಂದ ನೋಡುವ ಗುಣಕ್ಕೆ ಸ್ಟಾಯಿಸಿಸಮ್ ಅಂತ ಹೇಳ್ತಾರೆ. ಒಂದು ನಿಮಿಷ. ಈ ಸಮಚಿತ್ತ ಸಾಧಿಸುವುದು ಮಾನಸಿಕ ಆರೋಗ್ಯಕ್ಕೆ ಈ ಸಮಚಿತ್ತ ಮುಖ್ಯ. ಸನ್ಯಾಸಿಗಳಿಗೆ, ತತ್ವಶಾಸ್ತ್ರಜ್ಞರಿಗೆ ಅಲ್ಲ, ಒಂದು ಸಣ್ಣ ಮಗುವಿಗೂ ಸಮಚಿತ್ತ ಮುಖ್ಯ. ಲೆಕ್ಕ ಬರಲಿಲ್ಲ ಅಂತ ಆದ್ರೆ ಮಗು ಗಾಬರಿ ಪಟ್ಕೊಂಡ್ಬಿಟ್ರೆ ಬರೋ ಲೆಕ್ಕನೂ ಮರ್ತೋದು. ಹಾಗೆ ಬಂದಿದ್ದಕ್ಕೆ ಮೆರೆದು ಬಿಟ್ರೆ ಆಮೇಲೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಗೆಲುವು, ಯಶಸ್ಸು, ಸೋಲು ಆಪೋಸಿಟ್ ನ ಸಮಬುದ್ಧಿಯಿಂದ ತೆಗೆದುಕೊಳ್ಳುವ ಅಗತ್ಯ ಎಲ್ಲ ಸನ್ಯಾಸಿಯಿಂದ ಮಕ್ಕಳವರೆಗೂ ಇದೆ. ಈಗ ನಾವು ಮಾತಾಡ್ತಿರೋದು ಸಾವಿನ ಬಗ್ಗೆ, ಆದ್ರಿಂದ ಸಾವನ್ನ ಸಮಚಿತ್ತದಿಂದ ಸ್ವೀಕರಿಸೋದು ಹೇಗೆ ಅನ್ನೋ ಪ್ರಶ್ನೆ. ಆ ಪ್ರಶ್ನೆಯನ್ನ ಬರ್ಟ್ರಾಂಡ್ ರಸೆಲ್ ಸ್ಟಾಯಿಸಿಸಮ್ ಅಂಡ್ ಮೆಂಟಲ್ ಹೆಲ್ತ್ ನಲ್ಲಿ ಹೇಳ್ತಾರೆ. ಅವರು ಹೇಳ್ತಾರೆ, ಎರಡು ದಾರಿಗಳಿದೆ ನಾವು ಸಾವಿನ ಬಗ್ಗೆ ಮಕ್ಕಳ ಗಮನ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಅಥವಾ ಮನಸ್ಸನ್ನ ಸಮಚಿತ್ತ ಇಟ್ಕೊಳ್ಳೋದಕ್ಕೆ. ಎರಡು ದಾರಿಗಳಿವೆ. ಯಾವುದು ಎರಡು ದಾರಿಗಳು ಹಾಗಾದ್ರೆ ಅಂತಂದ್ರೆ, ಮೊದಲನೇ ದಾರಿ ಆ ಮಕ್ಕಳಿಗೆ ಆ ಸಾವಿಗೆ ಒಡ್ಡಿಕೊಳ್ಳದೆ ಇರುವಂತೆ ಅವ್ರನ್ನ ಜೋಪಾನಕ್ಕೆ ನೋಡ್ಕೊಳ್ಳೋದು ಅಂತ ಅನ್ನೋದು ಒಂದು. ಎರಡನೇದು, ಸಾವು ಬದುಕನ್ನ ತೋರಿಸ್ತಾ ಅವ್ರಿಗೆ ಆ ಸಾವಿನ ಬಗ್ಗೆ ಇರುವ ಅತ್ಯಂತ ಭಯ ಅಥವಾ ಆತಂಕ ಅದನ್ನ ಸಮಚಿತ್ತದಿಂದ ಸ್ವೀಕರಿಸೋ ಹಾಗೆ ಮಾಡೋದು ಅಂತ ಎರಡು ಪರಿಹಾರನ ಸೂಚಿಸ್ಬಿಟ್ಟು ಬರ್ಟ್ರಾಂಡ್ ರಸೆಲ್ ಹೇಳ್ತಾರೆ, ಇದರಲ್ಲಿ ಯಾವ್ದು ಆಯ್ಕೆ ನಿಮ್ದು? ಈಗ ತಾನೇ ನಾನು ಹೇಳಿದ್ನಲ್ಲ ಗೌತಮ ಬುದ್ಧನ ಪ್ರಸಂಗ, ಅವನಿಗೆ ತೋರಿಸ್ದೇಲೇನೆ ಎಲ್ಲಿ ವೈರಾಗ್ಯ ಬಂದ್ಬಿಡುತ್ತೋ ಅವನಿಗೆ ಅಂತ. ಯಾಕೆ ಅವ್ರ ಅಪ್ಪನ ಮುಂಚೆನೆ ಭಯ ಇತ್ತೋ ನನಗೂ ಗೊತ್ತಿಲ್ಲ. ಅವರು ತೋರಿಸ್ದೇಲೇನೆ ರಾಜಕುಮಾರನ್ನ ಬೆಳೆಸಿದ್ರು. ಅವನು ನೋಡಿದ ಕೂಡಲೇ ಅವನು ಸಂವೇದನಶೀಲನಾದ. ಹಾಗೇನೆ ವೈಯಕ್ತಿಕವಾಗಿ ನನ್ನ ವಿಷಯ ಹೇಳ್ತೀನಿ ಅಂತ ಭಾವಿಸ್ಬೇಡಿ, ದಯಮಾಡಿ ಗಮನ ಕೊಟ್ಟು ಕೇಳಿ. ಎಷ್ಟು ಆಶ್ಚರ್ಯಕರ ಇದು ಅನ್ನುವಂಥದ್ದು. ನಾನು ಅವಿವಾಹಿತನಾಗಿರ್ತೀನಿ, ನಾನು ಜ್ಞಾನ ಗಳಿಸೋದು ಹುಟ್ಟಿದ್ದೀನಿ, ಅದನ್ನ ಮಾಡ್ಕೋತೀನಿ, ನಂಗೆ ಬೇರೆದೇನು ಬೇಕಿಲ್ಲ ಅಂತ ನಾನು ಹೇಳಿದಾಗ ನಮ್ಮ ಮನೆಯಲ್ಲಿ ಕೆಲವರು ಹಿರಿಯರು, ನಮ್ಮ ದೊಡ್ಡಪ್ಪ ಸಾವಿನ ಬಗ್ಗೆ ಸಾವನ್ನ ಇದ್ ಕಡೆ ನನ್ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ, ತೋರಿಸ್ತಿರ್ಲಿಲ್ಲ. ಅದಕ್ಕೆ
ನಮ್ಮ ಮನೆಯಲ್ಲಿ ಉಳಿದವರೆಲ್ಲ ನಮ್ಮ ದೊಡ್ಡಪ್ಪನ ಬೈದ್ರು. ಏನಂತ ಅಂದ್ರೆ ಇವನನ್ನ ಗೌತಮ್ ಬುದ್ಧನ್ ತರ ಬೆಳೆಸ್ಬಿಟ್ಟಿದ್ದಾರೆ, ಅದಕ್ಕೆ ಅವನಿಗೆ ಸಾವಿನ ಬಗ್ಗೆ ಇದ್ದಕ್ಕಿದ್ದ ಹಾಗೆ ನೋಡಿ ಅವನಿಗೆ ಹಾಗೆ ವೈರಾಗ್ಯ ಬಂತು. ಹಾಗೆ ಹೇಳಿದ್ದಕ್ಕೆ ಇನ್ನೊಂದು ಪುರಾಣನೂ ಇದೆ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಂಗೆ ನಿದ್ದೆ ಹೋಯ್ತು. ಹಾಗೆ ಅದೇನೇ ಆಗ್ಲಿ, ಒಟ್ಟಿನಲ್ಲಿ ಆ ಸಾವು ಮತ್ತು ಇದನ್ನ ಮರೆಯೋ ಪ್ರಯತ್ನದಲ್ಲಿ ಸಾವಿನಿಂದ ದೂರ ಉಳಿಯೋದು ಪರಿಹಾರ ಅಲ್ಲ ಅಂತ ಅನ್ನೋದಕ್ಕೆ ಗೌತಮ ಬುದ್ಧ ಮತ್ತು ನಾನೇ ಸಾಕ್ಷಿ. ಹಾಗಾದ್ರೆ ಸಾವಿಗೆ ಒಡ್ಡಿಕೊಂಡ್ಬಿಟ್ರೆ ಅವಾಗ ಸಮಚಿತ್ತ ಬರುತ್ತೋ ಅಂತ ನೀವು ಪ್ರಶ್ನೆ ಹಾಕಿದ್ರೆ ಅದು ಬರೋಲ್ಲ. ಯಾಕೆಂದ್ರೆ ಸಾವಿಗೆ ಒಡ್ಡಿಕೊಂಡು ಮನೆಯಲ್ಲೇ ದಿನವೂ ಸಾವನ್ನ ನೋಡುವ ಪ್ರಸಂಗ ಬಂದವರಿಗೆ ಕೂಡ ವೈರಾಗ್ಯ ಅಲ್ಲ ಅಥವಾ ಸಾವಿನ ನೆನಪು ಉಳಿದಿಲ್ಲ. ಆ ಸಾವಿನ ನೆನಪು ದುಃಖವಾಗಿ ಉಳಿದಿದೆ, ಕುತೂಹಲವಾಗಿ ಉಳಿದಿಲ್ಲ. ಆಮೇಲೆ ಸಾವಿನ ನೆನಪು ಉಳಿಬೇಕು ಅಂದ್ರೆ ಅದು ಎರಡು ಭಾಗ. ಒಂದು, ಸಾವಿನ ನೆನಪು ಕಷ್ಟಕರವಾಗಿ ಉಳಿದಿರುತ್ತೋ, ಸಾವಿನ ನೆನಪು ಸವಿ ನೆನಪಾಗಿ ಉಳಿಯುತ್ತೋ, ಅದು ಬೇರೆ, ಅದು ಮುಂದಿನ ಭಾಗ. ಅದು ಬಟ್ ಏನೇ ಆಗ್ಲಿ ನಾನಿವಾಗ ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ಬೋದು. ಇವಾಗ ನಾನು ಬೇರೆ ವಿಷಯ ಹೇಳ್ಬೇಕಾಗಿರೋದ್ರಿಂದ ನಾನು ಅದೆಲ್ಲ ಚರ್ಚೆ ಮಾಡ್ತೇನೆ. ಸಾವು ಹೇಗೆ ನಮ್ಮ ನೆನಪಿನಲ್ಲಿ ಉಳಿಯಬೇಕು ಅನ್ನೋದು ಬೇರೆ ಪ್ರಶ್ನೆ. ನೆನಪಿನಲ್ಲಿ ಉಳಿಯುತ್ತಿಲ್ಲ ಅನ್ನೋದು ನಮಗೆ ಸಹಜವಾಗಿಯೇ ಉಳಿತಾ ಇಲ್ಲ ಅನ್ನುವಂಥದ್ದು ತುಂಬಾ ಆಶ್ಚರ್ಯಕರ ಸಂಗತಿ. ಇದು ಯಾಕೆ ನಮ್ಗೆ ಸಾವಾದಾಗ ದುಃಖ ಆದದ್ದು? ಶವ ಸಂಸ್ಕಾರ ಆಗ್ತಿದ್ದ ಹಾಗೆ, ಆಕಾರ ಹೋಗ್ತಿದ್ದ ಹಾಗೇನೆ ನಮ್ಮ ಮನೋವಿಕಾರನು ಹೊರಟೋಗುತ್ತೆ. ದಿನ ಕ್ಷಣ ಕಡಿಮೆ ಆಗ್ಬಿಡುತ್ತೆ, ಬರೀ ನೆನಪಾಗ್ಬಿಡುತ್ತೆ. ಯಾಕೆ ಹೀಗೆ ಅನ್ನುವಂಥದ್ದನ್ನ ರಸಾಯನ ಶಾಸ್ತ್ರದಲ್ಲಿ ಹೇಳೋದಾದ್ರೆ, ನಮಗೆ ದುಃಖ ಆದಾಗ ನಮ್ಮ ದೇಹದಲ್ಲಿ ಡೋಪಮೈನ್ ಅಂತ ಒಂದು ಸೃಷ್ಟಿಯಾಗುತ್ತೆ. ಆ ದುಃಖವನ್ನು ಅಳಿಸಿ ಹಾಕುವ ರಾಸಾಯನಿಕ ಅದು. ನಾವು ಹೊತ್ತು ಬಿಟ್ರೆ ಬೇಗ ದುಃಖ ಹೊರಟೋಗುತ್ತೆ. ಆ ದುಃಖದ ನೆನಪು ಉಳಿಯುತ್ತೆ, ಬೇರೆ ಮಾತು. ಆದರೆ ದುಃಖ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಅತಿಯಾಗಿ ದುಃಖ ಪಡಬಾರದು ಅನ್ನುವಂಥ ನಿಸರ್ಗದ ಒಂದು ಗಮನ ಇದೆಯಲ್ಲ, ಆ ಗಮನ ನಮ್ಮ ದೇಹದಲ್ಲಿ ಡೋಪಮೈನ್ ಸೃಷ್ಟಿ ಮಾಡಿಬಿಟ್ಟು ಅದನ್ನ ಹಾಗೆ ಎಳ್ಸಾಕತ್ತೆ ಅನ್ನುವಂಥದ್ದು. ಏನ್ ಅವ್ರಿಗೆ ಅಮ್ಮನ ಬಗ್ಗೆ ಅಷ್ಟೊಂದು ಹೇಳ್ತಿದ್ದ, ಅಮ್ಮನ 3 ತಿಂಗಳಲ್ಲಿ ಮರ್ತು ಬಿಟ್ಟ ಅಂತ ಹೇಳ್ಬೋದು. ಆದ್ರೆ ಅದು ನಿಸರ್ಗ ಆಟ ಆಡ್ಸತ್ ನಮ್ಮ ಕೈ. ಸಂಸ್ಕೃತದಲ್ಲಿ ಒಂದು ಶ್ಲೋಕನೇ ಇದೆ, ಮಾತೃಶೋಕಂತೂ ಷಾಣ್ಮಾಸಂ, ತಾಯಿ ಸತ್ರ 6 ತಿಂಗಳು ದುಃಖ, ಪಿತೃಶೋಕಂತೂ ವತ್ಸರಂ, ತಂದೆ ಸತ್ತರ್ಕೊಂಡು ವರ್ಷ ತಿಂಕ, ಭಾರ್ಯಾಶೋಕಂ ಪುನರ್ಭಾರ್ಯ, ಹೆಂಡತಿ ಸತ್ರ ಇನ್ನೊಬ್ಬ ಹೆಂಡತಿ ಸಿಗೋವರೆಗೆ ದುಃಖ, ಪುತ್ರ ಶೋಕಂ ನಿರಂತರಂ ಅಂತ ಇದೆ. ಆದ್ರೆ ನನಗೆ ಜನಗಳನ್ನ ನೋಡಿ ಇರೋ ಅನುಭವದಲ್ಲಿ ಆ ನಿರಂತರ ಶೋಕದಲ್ಲೂ ಮರವು ಇದ್ದೇ ಇದೆ. ಇದು ಮರಣದ ಶೋಕವನ್ನು ಕುರಿತ ಶ್ಲೋಕ ಇದು ಅಷ್ಟೇ, ಮರಣದ ನೆನಪನ್ನು ಕುರಿತ ಶ್ಲೋಕ ಅಲ್ಲ. ಇಲ್ಲಿ ಮರಣದ ನೆನಪು ಹೋಗಿದೆಯೋ ಇದೆಯೋ ಅನ್ನೋದು ನಮ್ಮನ್ನ ನಾವೇ ನೋಡ್ಕೊಳ್ಳೋಣ, ಬೇರೆ ಮಾತು. ಈಗ ಮುಂದಿನ ಭಾಗಕ್ಕೆ ನಾನು ಬರ್ತೇನೆ. ಸಾವು ಯಾವುದಕ್ಕಿದೆ ಅಂತ. ಡಾರ್ವಿನ್ನನ ವಿಕಾಸವಾದ ಜೀವ ವಿಕಾಸ ಆಗೋದಕ್ಕಿದೆ. ಹುಟ್ಟಿದ ಜೀವಿ ವಿಕಾಸ ಆಗತ್ತೆ, ಹುಟ್ಟತ್ತೆ, ವಿಕಾಸ ಆಗತ್ತೆ, ವಿನಾಶ ಆಗತ್ತೆ. ಸೃಷ್ಟಿ ಸ್ಥಿತಿ ಲಯ ಅಂತ ತ್ರಿಮೂರ್ತಿಗಳನ್ನ ನಾವು ಪುರಾಣದಲ್ಲಿ ಮಾಡಿ 3 ಒಟ್ಟಿಗೆ ಕೂಡಿಸ್ಬಿಟ್ಟಿದೀವ, ತ್ರಿಮೂರ್ತಿ ಅಂತ. ಹೀಗಿರೋದ್ರಿಂದ ಸಾವು ಯಾವುದಕ್ಕಿದೆ ಅಂದ್ರೆ, ಯಾವುದು ಹುಟ್ಟುತ್ತೋ ಅವಕ್ಕೆಲ್ಲ ಸಾವು. ಮನುಷ್ಯನೇ ಆಗ್ಬೇಕಾಗಿಲ್ಲ, ಜೀವಿನೇ ಆಗ್ಬೇಕಾಗಿಲ್ಲ. ನಮ್ಮ ಸಾಮಾನ್ಯ ಜ್ಞಾನದಲ್ಲಿ ಪ್ರಾಣಿಗಳು ಸಸ್ಯಗಳು ಸಾಯುತ್ತವೆ, ಮನುಷ್ಯ ಸಾಯ್ತಾನೆ, ಕಲ್ಲು ಸಾಯೋದಿಲ್ಲ ಈಗ ಅನ್ಕೊಂಡಿದೀವಿ ನಾವು. ಆದ್ರೆ ವ್ಯಾಪಕವಾಗಿ ಪರಿಶೀಲನೆ ಮಾಡಿದರೆ ಎಲ್ಲಕ್ಕೂ ಸಾವಿದೆ. ನಕ್ಷತ್ರಗಳ ಹುಟ್ಟು ಸಾವು ಅಂತಲೇ ಒಂದು ಪುಸ್ತಕ ಇದೆ. ನಕ್ಷತ್ರಗಳು ಧೂಳನ ಕಣಗಳಾಗಿ ಒಗ್ಗೂಡಿ ವಿಕಿರಣಗಳನ್ನ ಉತ್ಪಾದನೆ ಮಾಡುವ ನಕ್ಷತ್ರ ಆಗುತ್ತವೆ. ಆ ನಕ್ಷತ್ರಗಳು ಸಿಡಿದು ಮತ್ತೆ ಧೂಳಾಗುತ್ತೆ. ಆ ಧೂಳು ಮತ್ತೆ ಕೂಡ್ಕೊಂಡು ನಕ್ಷತ್ರ ಆಗುತ್ತೆ. ಅಂದ್ರೆ ಏನಾಯ್ತು? ನಕ್ಷತ್ರಗಳಿಗೂ ಹುಟ್ಟು ಸಾವು ಉಂಟು. ಆದ್ರಿಂದ ಹುಟ್ಟು ಸಾವು ಅನ್ನೋದು ಜೀವಿಯನ್ನು ಕುರಿತಾದ ಲೀಲೆ ಅಲ್ಲ, ಪ್ರಕೃತಿ ಲೀಲೆ. ಅದು ಪ್ರಕೃತಿ ಹುಟ್ಟಿಸೋದು ಅದೇ, ಸಾಯಿಸೋದು ಅದೇ ಅಂತ. ಅಮೃತಾಹಂ ಅಹಂ ಮೃತ್ಯು ಅಂತ ಭಗವದ್ಗೀತೆಯಲ್ಲಿದೆ. ಸಾಯದೆ ಉಳಿಸೋನು ನಾನೇ, ಸಾಯಿಸೋನು ನಾನೇ ಅಂತ. ತ್ರಿಮೂರ್ತಿಗಳು ನಾನೇ ಅಂತ ಪುರಾಣಗಳಲ್ಲಿದೆ. ಆದ್ರಿಂದ ಈ ಸಾವಿನ ಬಗ್ಗೆ ಸಂಬಂಧವನ್ನ ನಮ್ಮ ಮನಸ್ಸಿನಿಂದ ಹೋದ್ರು, ನಮ್ಮ
ಕಾವ್ಯ ಪರಂಪರೆ ಮತ್ತೆ ನಮ್ಮ ಧಾರ್ಮಿಕ ಸಾಹಿತ್ಯ ಪರಂಪರೆಯಲ್ಲಿ ಮರ್ತಿಲ್ಲ ಅವರು. ಮತ್ತೆ ಮತ್ತೆ ನೆನಪಿಸ್ತಾರೆ. ಅದೇ ಈಗಿನ ಹೇಳಿದ್ನಲ್ಲ, ಅಲ್ಲಮ್ಮ ಪ್ರಭು ಹೇಳಿದ್ದನ್ನ, ಬೆನ್ನಲ್ಲಿ ಹುಲಿ ಇದೆ ಅಂತ ಹುಲ್ಲು ತಿಂದ ಎಷ್ಟು ಸುಖ ಬೀಳಕ್ ಸಾಧ್ಯ? ಹುಲ್ಲೆ ಹಾಗೆ ನಮ್ ಸುಖ ಅಂತ ನಾವು ಅದನ್ನ ಮರೆಮಾಚಿ ಮಾಡ್ತಿದೀವಿ ಕಷ್ಟಪಟ್ಟೆ ಹೊರತು ಅದು ಮರೆತು ಹೋಗಿಲ್ಲ ಅಂತನೂ ಅನ್ನೋ ಅರ್ಥಶಾಹಿ ಕೂಡ ಅಲ್ಲಮ್ಮ ಪ್ರಭುವಿನ ವಚನದಲ್ಲಿದೆ. ಇರ್ಲಿ ಬಿಡಿ, ಈಗ ದೊಡ್ಡ ದೊಡ್ಡ ನಕ್ಷತ್ರ ಸುದ್ದಿ ಬಿಟ್ಬಿಡೋಣ. ನಮ್ಮ ಮನಸ್ಸಿನಲ್ಲಿ ಮೂಡೋ ಆಸೆ ಇದೆಯಲ್ಲ, ಮುಂಚೆ ಇರ್ಲಿಲ್ಲ. ನಾವು ಹುಟ್ತಾ ಯಾವ ಆಸೆನೂ ತಗೊಂಡ್ಬಂದಿದ್ದಲ್ಲ. ಆದ್ರೆ ಮನಸ್ಸಿನಲ್ಲಿ ಏನೋ ಹೂವು ನೋಡ್ತೀವಿ, ಇನ್ನೊಂದು ಯಾವುದೋ ವಸ್ತು ನೋಡ್ತೀವಿ, ಆಸೆ ಮೂಡುತ್ತೆ. ನನ್ನ ಆಸೆ ನನ್ನ ಹಾಗೆ ಅದು ಶಾಶ್ವತ ಅಂತ ನಾನು ಅನ್ಕೋತೀನಿ. ಆದ್ರೆ ಇನ್ನೊಂದು ಆಸೆ ಬರ್ತಿದ್ದ ಹಾಗೆ ಈ ಆಸೆ ಮುಸ್ಕಾರ. ಒಂದು ಆಸೆ ಪೂರೈಸಿ ಸಂತೃಪ್ತವಾಗಿದ್ದೀನಿ ಅಂತ ನಾನು ಅನ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಆಸೆ ಬಂದ್ಬಿಟ್ಟು ಆ ಸಂತೃಪ್ತಿಯಾಗಿರಕ್ ಬಿಡದೇ ಇಲ್ಲ. ಹೀಗಾಗಿ ನಮ್ಮ ಬದುಕಿನ ಆಸೆಗಳಿಗೆಲ್ಲವಕ್ಕೂ ಹುಟ್ಟಿದೆ, ಎಲ್ಲವಕ್ಕೂ ಸಾವಿದೆ. ಆದ್ರೆ ಸಾವನ್ ಕಂಡ್ರೆ ನಮ್ಗೆ ಯಾಕೆ ಭಯ ಅಂದ್ರೆ, ನಮ್ಮ ಹುಟ್ಟಿದ ಬರೀ ಕೈಲಿ ಬರೀ ಮೈಲಿ ಬಂದವರು, ಯಾವ ಆಸೆಯೂ ಇಲ್ಲೇ ಪ್ರಪಂಚಕ್ಕೆ ಬಂದವರು, ನಾನು ಸ್ವಾವಲಂಬಿ ಆಗ್ತೀನಿ ಅಂತ ಅನೇಕ ಆಸೆಗಳನ್ನ ತುಂಬಿಟ್ಕೊಂಡ್ರೆ, ಬಲೂನಲ್ಲಿ ಗಾಳಿನ ಊದಿ ಬಲೂನ್ನ ದಪ್ಪ ಮಾಡಿ ಎಷ್ಟು ದಪ್ಪಕ್ಕಿದೆ ಅಂತ ನಾನು ಆನಂದ ಪಡ್ತಾ ಇದ್ರೆ, ಆ ಒಂದು ಸೂಜಿಯಲ್ಲಿ ಚುಚ್ಚಿ ಒಂದೇ ಕ್ಷಣದಲ್ಲಿ ಡಮಾರ್ ಅನ್ನಿಸ್ಬಿಡುತ್ತಲ್ಲ, ಆ ಸಾವು ಅನೇಕ ಆಸೆಗಳನ್ನು ಒಮ್ಮೆಗೆ ಕಳೆಯುತ್ತೆ ಅನ್ನೋದನ್ನ ಬಿಟ್ಬಿಟ್ರೆ, ಆಸೆಯ ಹುಟ್ಟು ಸಾವು ಇದೆಯಲ್ಲ, ಅದು ನಿರಂತರವಾಗಿ ನಮ್ಮ ಮುಂದೆ ಸಾಕ್ತಾನೇ ಇದೆ, ನಮ್ಮ ಮುಂದಿಗೆ. ಅದು ನಮ್ಮ ಲೈಫ್ ಪಾರ್ಟ್ನರ್. ನಾವು ಅದನ್ನ ಇಲ್ಲ ಇಲ್ಲ ಅಂತ ನಾಟಕ ಮಾಡ್ತೀವಿ. ಕುಮಾರವ್ಯಾಸ ಹೇಳ್ತಾನೆ, ಸಾವಿನ ಭಯ ಮುದುಕರಿಗಿರುತ್ತೆ ಅನ್ನೋ ಅರ್ಥದಲ್ಲಿ ಕೆಲರಂತಕನ ನೆರೆಯೂರವರು. ಅಂತಕನ ನೆರೆಯೂರವರು ಅಂದ್ರೆ ಮುದುಕರು ಇವತ್ತು ನಾಳೆ ಸಾಯೋರು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆದ್ರೆ ಆ ಕಾವ್ಯ ಬರೆದ್ನಲ್ಲ ಕುಮಾರವ್ಯಾಸ, ಆಗಾಗ್ಲಿ ಮಹಾಭಾರತದ ಕಾಲದಲ್ಲಾಗ್ಲಿ ಅಂತಕನ ನೆರೆಯೂರು, ಅಂತಕನ ಭಯ ಮುದುಕರಿಗೆ ಅಲ್ಲ, ಯುವಕರಿಗೂ ಇತ್ತು. ಕಮ್ಮಿ ಇತ್ತು. ಯುದ್ಧಕ್ಕೆ ಹೋದವರು ಸಾಯೋರು, ಆಗಲೂ ಏನ್ಯಾರೋ ಕಾಯಿಲೆ ಬಂದು ಅಪರೂಪಕ್ಕೊಬ್ಬರು ಸಾಯೋರು. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಸಾವಿನ ಬಗ್ಗೆ ಯುವಕರು ತಿಳಿದುಕೊಳ್ಳಲೇಬೇಕಾದ ಅನಿವಾರ್ಯ ಇದೆ. ಯಾಕಂದ್ರೆ ದಿನ ಬೆಳಗಾದರೆ ಈಚೆಗಂತೂ 30-40 ವಯಸ್ಸಿನ ಮಧ್ಯದವರಿಗೆ ಹೃದಯಾಘಾತ ಆಗ್ತಿರೋ ಸಾವುಗಳು ನಮಗೆ ತುಂಬಾ ಕಂಗೆಡಿಸ್ತಾ ಇದೆ. ಒಂದು ನಾನು ಉದಾಹರಣೆ ಪಟ್ಟಿ ಕೊಡೋ ಗೋಜೆ ಇಲ್ಲ. ಇತ್ತೀಚೆಗೆ ನಮ್ಮ ಗೆಳೆಯರು ನಮ್ಮ ಈ ಬಳಗದಲ್ಲಿ ಇದ್ದಾರೆ, ಅವರು ಶರಣಪ್ಪ ಅಂತ, ಅವರ ಬಳಗ, ಆ ಹುಡುಗನ ನಿಶ್ಚಿತಾರ್ಥ ಗೊತ್ತಾಗಿದೆ, ನಿಶ್ಚಿತಾರ್ಥದ 2 ದಿವಸ ಮುಂಚೆ ತಿಳ್ಕೊಂಡಿದ್ದಾರೆ. ಅವರು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ. ಆ ದೃಷ್ಟಿಯಿಂದ ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂತಂದ್ರೆ, ಸಾವನ್ನ ನಾವು ಮಡಿಯಕ್ ಪ್ರಯತ್ನ ಪಡ್ತಿದ್ರೆ ಪ್ರಕೃತಿ ನೆನಪಿಸಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ದರಿಂದ ಸ್ಟಾಯಿಸಿಸಂ ನಾಗೆ ಹುಟ್ಟನ್ ಬಗ್ಗೆ ಒಂದು ಕುತೂಹಲ, ಅದೇ ಬಗೆಯ ಕುತೂಹಲ ಸಾವಿನ ಬಗ್ಗೆ ಇರಬೇಕೆ ಹೊರತು ಸಾವಿಗೆ ಮಾತ್ರ ದುಃಖ, ಹುಟ್ಟಿಗೆ ಮಾತ್ರ ಸಂಭ್ರಮ ಅನ್ನುವಂಥದ್ದು ಅಸಹಜವಾದ್ದು. ನಾವೇ ನಮ್ಮ ಬೇಸರನ ಮರೆಯೋಕ್ಕೋಸ್ಕರ ಕಟ್ಕೊಂಡಿರುವಂತ ಕೃತಕ ಕೋಟೆ. ಆದರೆ ಕಾಲದ ಪ್ರವಾಹದಲ್ಲಿ ಯಾವ ಕೋಟೆಯೂ ಉಳಿಯೋದಿಲ್ಲ, ಎಲ್ಲ ಕೊಚ್ಕೊಂಡು ಹೋಗೋದೆ, ನಮ್ಮದು ಕೊಚ್ಕೊಂಡು ಹೋಗುತ್ತೆ. ಅದರಿಂದ ಆ ಕೋಟೆಯನ್ನು ನೆಚ್ಚಿಕೊಂಡು ನಾವು ಸಾವಿನ ಚಿಂತನೆ, ಮರಣದ ಸ್ಮರಣೆ ಮಾಡದೇ ಇರೋದು ಸರಿಯಾದ್ದಲ್ಲ. ಮರಣದ ಇಂದ ಕೆಟ್ಟದ್ದೇ ಏನೂ ಅಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು ಮೃದುವಾಗಬೇಕಾದರೆ, ನಾನು ನನ್ನ ದೇಹವೇ ಅಲ್ಲ, ದೇಹವನ್ನು ನಾನು ನೆಚ್ಚುವಂತಿಲ್ಲ, ಅದು ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು ಅಂತ ದಾರ್ಶನಿಕರು ಹೇಳ್ತಾರೆ. ನಿನ್ನ ಶ್ವಾಸವನ್ನು ನಂಬಬೇಡ, ಶ್ವಾಸದ ಮೇಲೂ ವಿಶ್ವಾಸ ಬಿಡಬೇಡ, ಅದು ಯಾವಾಗ ಬೇಕಾದ್ರೂ ಶ್ವಾಸವಿಲ್ಲದ ಹಾಗೆ ವಿಶ್ವಾಸ ಆಗ್ಬಿಡ್ಬೋದು. ಆ ದೃಷ್ಟಿಯಿಂದ ನೀನು ಅತಿಯಾದ ನಂಬಿಕೆನ ಶ್ವಾಸದ ಬಗ್ಗೆನೂ ಇಡೋದು ಸರಿಯಾದ್ದಲ್ಲ ಅನ್ನುವಂಥ ಮಾತನ್ನ ಅವರು ದಾರ್ಶನಿಕರು ಹೇಳ್ತಾರೆ. ನಾವು ಕೇಳ್ತೀವಿ, ಆದರೂ ಅದು ಮರ್ತು ಹೋಗೋದು. ಇರ್ಲಿ ಬಿಡಿ. ಈಗ ಸ್ನೇಹಿತರೆ, ಸಾವು ಹುಟ್ಟು ನಕ್ಷತ್ರಕ್ಕೆ ಇರ್ಬೋದಂತೆ, ನಮ್ಗಿರ್ಬಾರ್ದ? ಯಾಕಿರ್ಬಾರ್ದು? ಅಥವಾ ನಮ್ಮ ಬೇಕಾದವ್ರಿಗೆ ಇರ್ಬಾರ್ದ? ಇರಬೇಕು. ಅದನ್ನ ನೆನಪಿಸಿಕೊಂಡು ನಾವು ಮೃದುವಾಗೋದಕ್ಕೆ ತಯಾರಾಗ್ಬೇಕಷ್ಟೆ.
ನೋವಿರದೆ ಪಕ್ವವಹ ಜೀವ ಧರಣಿಯೊಳಗಿರೋದು. ನೋವೆಲ್ಲ ಪಾವಕವ ಮಂಕುತಿಮ್ಮ DVG ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಮೃದುವಾಗಬೇಕಾದ್ರೆ ನೋವೇ ಬೇಕು. ಲೆಟ್ ಅಸ್ ವೆಲ್ಕಮ್ ಪೈನ್, ಲೆಟ್ ಅಸ್ ವೆಲ್ಕಮ್ ಡೆತ್. ವಿವೇಕಾನಂದರು ಅದನ್ನು ಹೇಳಿದರು. ಮೃತ್ಯುವನ್ನು ಪ್ರೀತಿಸು ಮಾರ್ಗರೆಟ್, ಭಯಂಕರವನ್ನು ಆರಾಧಿಸು. ಮೃತ್ಯುವನ್ನು ಪ್ರೀತಿಸಿದಾಗ ಪ್ರಕೃತಿ ಲೀಲೆಯ ಸ್ಪಷ್ಟತೆ ನಿನ್ಗಾಗುತ್ತೆ, ಇಲ್ಲಿದ್ರೆ ಆಗೋದಿಲ್ಲ ಅಂತ. ಅದು ಹೇಗೆ ಏನಾಯ್ತು ಅಂದ್ರೆ, ಕಲ್ಕತ್ತಾದಲ್ಲಿ ಕಾಲರ ಬಂದ್ಬಿಡ್ತು, ವ್ಯಾಪಕವಾಗಿ ಕಾಲರ, ಎಲ್ಲಾ ಮನೆಗಳಲ್ಲೂ ಸಾವು. ಆಗ ಮಾರ್ಗರೆಟ್ ನೊಬೆಲ್, ನಿವೇದಿತಾ ಅವರು ಎಲ್ಲಾ ಕಡೆಗೆ ಹೋಗಿ ಮನೆಗೆ ಹೋಗಿ ಅಲ್ಲಿ ಜನರನ್ನ ಸಂತೈಸೋದು, ಜನರನ್ನ ಇದ್ ಮಾಡೋದು ಮಾಡ್ತಿದ್ರು. ಒಂದ್ಸರಿ ಒಂದ್ ಮನೆಯಲ್ಲಿ ಜೋರಾಗಿ ಅಳ್ತಾ ಇದ್ರು, ಹೋದ್ರೆ ಆ ಮಗು ಕಾಲರ ಆಗ್ಬಿಟ್ಟಿತ್ತು. ತನ್ನ ತೊಡೆ ಮೇಲೆ ಹಾಕೊಂಡಿದ್ಲು, ಆ ಮಗು ಸತ್ತೋಯ್ತು, ತನ್ನ ತೊಡೆ ಮೇಲೆ ಸತ್ತೋಯ್ತು. ಏನು ಮಾಡಕ್ಕಾಗದೆ ವ್ಯಥೆ ಪಡ್ತಾ, ನನಗೆ ಈ ಪರಿಯ ಸಾವುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಅದನ್ನ ನನ್ನ ಕೈ ತಡ್ಕೊಳಕ್ ಆಗೋದಿಲ್ಲ ಅಂತ ನಿವೇದಿತಾ ಹೇಳಿದಾಗ ವಿವೇಕಾನಂದರು ಇದನ್ನು ಹೇಳಿದರು. ಮೃತ್ಯುವನ್ನು ಪ್ರೀತಿಸು ಮಾರ್ಗರೆಟ್, ಭಯಂಕರವನ್ನು ಆರಾಧಿಸು. ನಾವು ಯಾವುದನ್ನ ಪೊಸೆಷನ್ ಅನ್ಕೋತೀವೋ, ಅವರ್ ಪೊಸೆಷನ್ಸ್ ಆರ್ ಪೊಸೆಸಿಂಗ್ ಅಸ್. ನನ್ನ ದೇಹ ಅಂತ ಅನ್ಕೊಂಡ್ರೆ, ದೇಹ ನಾನು ಬಾಯ ಚಪ್ಪಲ ಒಂದು ತಿಂಡಿ ತಿನ್ಸು ಅಂತಂತೆ, ಸಿನಿಮಾ ಕರ್ಕೊಂಡು ಹೋಗು ಅನ್ನಂತೆ. ಸೊ ವಾಟ್ ಎವರ್ ವಿ ಪೊಸೆಸ್, ವಿ ಆರ್ ಪೊಸೆಸ್ಡ್ ಬೈ ಅವರ್ ಓನ್ ಪೊಸೆಷನ್ಸ್. ಹಾಗಾಗೋದ್ರಿಂದ ಅದರಿಂದ ಬಿಡುಗಡೆ ಕೊಡ್ಬೇಕಾದ್ರೆ ಏನಾಗಬೇಕು, ಅವರ್ ಪೊಸೆಷನ್ ಶುಡ್ ಗೋ ಅವೇ. ಆದ್ರಿಂದ ಪೊಸೆಷನ್ ಹೋಗ್ಬೇಕು ಅಂತ ಆದ್ರೆ ಸಾವು ಬರಬೇಕು. ಇನ್ನೆಲ್ಲದರಿಂದಲೂ ಹೋಗೋದು ಸ್ವಲ್ಪ ಹೊತ್ತು ಹೋಗುತ್ತಿದ್ರೆ ವಾಪಸ್ ಬರುತ್ತೆ. ಇದು ಇರ್ರಿವರ್ಸಿಬಲ್. ಇನ್ಫ್ಯಾಕ್ಟ್ ಸಾವು ಅನ್ನೋದೇ ಇರ್ರಿವರ್ಸಿಬಿಲಿಟಿ. ನಮ್ಮ ದೇಹದಲ್ಲಿ ಅನೇಕ 3 ಟ್ರಿಲಿಯನ್ ಜೀವಕೋಶಗಳಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೀತಿದೆ. ದೇ ಆರ್ ಆಲ್ ರಿವರ್ಸಿಬಲ್ ಅಥವಾ ವಿಪರ್ಯಯ. ಆ ವಿಪರ್ಯಯವಾದದ್ದು ಅವಿಪರ್ಯಯವಾಯಿತು ಅಂದ್ರೆ ಸಾವು. ಆ ವಿಪರ್ಯಯತೆ ಹೋಗ್ಬಿಟ್ಟು ಎಲ್ಲ ಡಿಕಂಪೋಸ್ ಆಗಕ್ಕೆ ಶುರುವಾಗ್ಬಿಡುತ್ತೆ, ವಿಘಟನೆ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನ ಸಾವು ಅಂತ ಅಷ್ಟೇ. ಅದರಿಂದ ವಿಪರ್ಯಯತೆ ಅವಿಪರ್ಯಯವಾಗುವುದೇ ಸಾವು. ಆಸೆಯ ವಿಪರ್ಯಯತೆಯು ಅವಿಪರ್ಯಯತೆಯಾಗುವುದೇ ಸಾವು. ಆ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ತುಂಬಾ ಆಶ್ಚರ್ಯಕರವಾದಂತಹ ಸಂಗತಿ ಸಾವು, ಬರೇ ನೋವಿನ ಸಂಗತಿ ಅಲ್ಲ ಅಂತ. ನಿಜಾಮ್ ಮೆಜಿಕಲ್ ಅಂತ ಒಬ್ರು ಪದ್ಯ ಬರೀತಾರೆ. ಅವರೊಂದು ಪದ್ಯ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಹಾವು ಹೋಗ್ತಾ ಇತ್ತಂತೆ, ಹೋಗ್ತಾ ಅದು ಬುಸುಗುಟ್ಟಿದ್ರೆ ಹೆದರ್ಕೊಂಡ್ಬಿಟ್ಟು ಅಲ್ಲಿರೋ ಹುಳು ಹಪ್ಪಳೆಗಳು ಹಾಗೆ ಮೂರ್ಛೆ ಹೋಗ್ಬಿಟ್ರೆ ಹಾವು ಒಟ್ಟಿಗೆ ಅದನ್ನೆಲ್ಲ ನುಂಗ್ಬಿಡ್ತಿತ್ತಂತೆ. ಒಮ್ಮೆ ಹಾವಿಗೆ ಎಲ್ಲೋ ಹೋದಾಗ ಪೆಟ್ಟಾಗ್ಬಿಟ್ಟಿದೆ, ಅದರ ಮೇಲೆ ಏನೋ ಕೊಂಬೆ ಬಿದ್ದೋ ಯಾರೋ ಹೊಡೆದೋ ಏನೋ ಮಾಡಿ ಅದು ಮುಂದಕ್ಕೆ ಚಲಿಸಲಾಗದು, ಚಲಿಸಕ್ಕಾಗದಲ್ಲೇ ಬಿದ್ದಿದೆ ಆ ಹಾವು, ಏನು ಮಾಡಕ್ಕಾಗಲ್ಲ. ಆಗ ಆ ಸುತ್ತಲೂ ಇದ್ದ ಹುಳು ಗೆದ್ದಲುಗಳೆಲ್ಲರೂ ಬಂದು ಹಾವಿಗೆ ಮುತ್ತಿಕೊಂಡು ಆ ಹಾವನ್ನ ಮೂಳೆ ಒಂದು ಬಿಟ್ಟು ಎಲ್ಲವನ್ನು ತಿಂದಾಕ. ಅಂದ್ರೆ ಯಾವುದನ್ನ ಹಾವು ತಿಂತಾ ಇತ್ತೋ, ಯಾವುದನ್ನ ಸಾವನ್ನ ಮರೆತು ನಾವು ಬದುಕ್ತಿದ್ವೋ, ಆ ಸಾವು ಬಂದ್ರೆ ಅದು ನಮ್ಮ ಬದುಕಿನಲ್ಲಿ ನಮ್ಮ ದೇಹದ ಅಂಗಗಳನ್ನು ಕಣವನ್ನು ವಿಭಜನೆ ಮಾಡಿಬಿಡುತ್ತೆ ಅಂತನ್ನೋ ಪದ್ಯವನ್ನ ಅವರು ಬರೆದಿದ್ರು. ಅದ್ಯಾಕೋ ಆ ಪದ್ಯ ನಾವು ಸಾವಿನ ಬಗ್ಗೆ ಇರುವ ಧೋರಣೆಯನ್ನು ನೋಡಿದ್ರೆ ನಿಜ. ನಾನು ಸಾವಿನವನ್ನು ಭಯವನ್ನು ಮರೆತು ಬದುಕ್ತಾ ಇದ್ದೀನಿ, ಅಲ್ಲಿ ಸುಕ್ ಬೀಳ್ತೀನಿ, ಇಲ್ಲಿ ಹೋಗ್ತೀನಿ, ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ಅಂತಾದ್ರೂ ಕೂಡ ಸಾವು ಒಂದ್ ದಿವಸ ಆ ಸೇಡನ್ನು ಹೇಗೆ ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ರೆ. ಸಾವನ್ನು ಕುರಿತ ಶಬ್ದಗಳನ್ನು ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ. ಸಾವು ಅನ್ನೋದಕ್ಕೆ ಮೃತ ಅಂತ ಕರೀತಾರೆ. ಮೃತ ಅಂದ್ರೇನು? ಮಣ್ಣು ಅಂತ. ಮಣ್ಣು ಅಂದ್ರೇನು? ನಮ್ಮ ದೇಹ ಮಣ್ಣಿನ ಪಂಚಭೂತಗಳಿಂದಾದ ದೇಹ, ಪಂಚಭೂತಗಳಿಂದಾದ ನಿರ್ಜೀವರ ಹಾಗೆ ನಿರ್ಜೀವವಾಗಿತ್ತು. ಆದ್ರೆ ಆಮೇಲೆ ಏನಾಯ್ತು, ಅದಕ್ಕೆ ಸ್ವಯಂ ಪ್ರಜ್ಞೆ, ಲೋಕ ಪ್ರಜ್ಞೆ ಬಂತು. ಅದೇನೇ ಹುಟ್ಟು ಅಂತ ಕರೆಯೋದು. ತಾನಿದ್ದೀನಿ ಅನ್ನೋದು, ತನ್ನ ಸುತ್ತ ಏನೇನೋ ಇದೆ ಅನ್ನೋ ಅಂತ ಲೋಕ ಪ್ರಜ್ಞೆ, ಸ್ವಯಂ ಪ್ರಜ್ಞೆ ಬಂತು. ಆ ಪ್ರಜ್ಞೆ ಬಂತು. ಸಾವು ಬಂದಾಗ ಏನಾಗುತ್ತೆ, ಆ ಪ್ರಜ್ಞೆ ಹೊರಟೋಯ್ತು. ಪ್ರಜ್ಞೆ ಹೊರಟೋಯ್ತು ಅಂದ್ರೆ ಏನಾಯ್ತು, ಪಂಚಭೂತಗಳು ಹೇಗಿದೆಯೋ ನಮ್ಮ ಶರೀರವು ಹಾಗೆ ಇದೆ. ಅದಕ್ಕೇನಂತ ಕರೀತಾರೆ, ಮೃತ ಅಂತ ಕರೀತಾರೆ. ಮೃತ ಅಂದ್ರೆ ಮಣ್ಣು ಅಂತ, ಜಡ ಆಗ್ಬಿಡು. ನೋಡಿ, ಹುಟ್ಟಿದ ಮಗು ತುಂಬಾ ನಮ್ಯವಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ನೋಡಿ, ಅದು ಕೈ ಕಾಲು ಆಡ್ಸಕ್ಕೆಲ್ಲ ಎಷ್ಟು ಸುಲಭ. ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಮೂಳೆನು ಬಲ್ತ್ಬಿಟ್ಟು ದಿನೇ 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 ನಾವು ರಿಜಿಡ್ ಆಗ್ತಾ ಹೋಗ್ತೀವಿ, ಗಡಸಾಗ್ತಾ ಹೋಗ್ತೀವಿ. ಕೊನೆಗೆ ಸಾವು ಬರುತ್ತಲ್ಲ, ದೇಹ ಒಂದು ಕಟ್ಟಿಗೆ ಆಗುತ್ತೆ. ಆ ಕಟ್ಟಿಗೆನ
ಹೋಗಿಸ್ಕೊಳ್ಳಕ್ಕೆ ಅನೇಕ ಗಿಡಗಳನ್ನ ಕಡಿದು ಆ ಗಿಡಗಳ ಶವದಿಂದ ನಮ್ಮ ಶವದ ಕಟ್ಟಿಗೆಯಿಂದ ನಮ್ಮ ಶವವನ್ನು ಕೂಡ ಉರಿಸ್ಬೇಕಾಗತ್ತೆ. ಈಗ ಎಲೆಕ್ಟ್ರಿಕಲ್ ಬಂದಿದೆ ಅಂತ ಇಟ್ಕೊಳ್ಳಿ, ಅದು ಬೇರೆ ಮಾತು. ಅಂದ್ರೆ ಏನಾಯ್ತು, ತಾವುನಲ್ಲಿ ಒಳಗಿನ ಬೆಳಕು ಹೊರಟೋಯ್ತು, ಹೊರಗಿನ ಬೆಳಕು ಇದ್ರೂ ಪ್ರಯೋಜನವಿಲ್ಲ. ನಾನು ಈಗ ಅದು ಹಾಗನ್ಬಿಟ್ಟು ಸಾವನ್ನ ಇದ್ದಕ್ಕಿದ್ದಾಗೆ ಕೊಟ್ಬಿಡುತ್ತೆ. ನಂಗೆ ಸತ್ತ ಅಭ್ಯಾಸವಿಲ್ಲ ಅಂತ ಕೆಲವರು ಹೇಳೋದು ಉಂಟು. ಅಭ್ಯಾಸ ಮಾಡ್ಕೊಳಕ್ಕಾಗತ್ತೇನು? ಖಂಡಿತ ಅಭ್ಯಾಸ ಮಾಡ್ಕೊಳಕ್ ಆಗಲ್ಲ. ಸಾವು ರಿಹರ್ಸಲ್ ಮಾಡಕ್ಕಾಗತ್ತೇನು? ಆಗೋಲ್ಲ. ಆಗತ್ತೆ, ಆದ್ರೆ ನಾವು ಅದನ್ನು ರಿಹರ್ಸಲ್ ಅಂತ ಅನ್ಕೊಂಡಿಲ್ಲ. ಪ್ರತಿದಿನ ಮಾಡುವ ನಿದ್ರೆಯು ಸಾವಿಗೆ ರಿಹರ್ಸಲ್ಲೇ. ಹೊರ ಜಗತ್ತಿನ ಸಂಪರ್ಕ ಕಡ್ಕೋತೀವಲ್ಲ ನಾವು, ಒಳ ಜಗತ್ತಿನ ಸಂಪರ್ಕ ಹೋಗುತ್ತೆ ಅಲ್ಲಿ ಅದರಲ್ಲಿ ಸಾವಿನಲ್ಲಿ. ಅದು ಬೇರೆ ಮಾತು. ಆದ್ರೂ ಕೂಡ ಮೃತ ಅಂದ್ರೆ ಜಡವಾಗೋದು ಅಂತ ಅಷ್ಟೇ ಹೊರತು ಇಲ್ಲವಾಗೋದು ಅಂತಲ್ಲ. ಇನ್ನೊಂದು ಪದ ಹೇಳ್ತಾರೆ ಸಾವಿಗೆ, ಪ್ರಕೃತಿ ಲೀನರಾದರು ಅಂತ. ಅಂದ್ರೆ ಪಂಚಭೂತಗಳಿಂದ ಆದ ಶರೀರ, ಘನವಸ್ತು ಇದೆ, ದ್ರವ ಇದೆ, ಅನಿಲ ಇದೆ, ಬಿಸಿ ಇದೆ, ಎಲ್ಲ ಇದೆ. ಪಂಚಭೂತಗಳಿಂದ ಆದದ್ದೇ ಶರೀರ, ಪಂಚಭೂತಗಳಿಂದ ಆದದ್ದೇ ಪ್ರಪಂಚ. ಪಂಚಭೂತಗಳ ಶರೀರ ಪಂಚಭೂತಗಳಲ್ಲಿ ಲೀನವಾಗಿ ಹೋಗೋದಕ್ಕೆ ಸಾವನ್ನ ಏನಂತ ಕರೀತಾರೆ? ಪ್ರಕೃತಿ ಲೀನವಾಗುವುದು ಅಂತಾರೆ. ಅಲ್ಲಿ ನಷ್ಟವಾದ್ದೇನು? ಏನೂ ನಷ್ಟವಾಗಿಲ್ಲ. ತಾವಾದಾಗ್ಲೂ ಏನೂ ನಷ್ಟವಾಗಿಲ್ಲ, ಹುಟ್ಟು ಆದಾಗ್ಲೂ ಏನು ಸೃಷ್ಟಿಯಾಗಿಲ್ಲ. ಇದನ್ನೇ ನಾನು ಪ್ರಕೃತಿ ಲೀಲೆ ಅಂತ ನಾವು ಪರಿಭಾವಿಸಿ ಸಾವನ್ನ ನೋಡ್ಬೇಕು ಅನ್ನುವ ಧೋರಣೆ ಬೆಳೆಸ್ಕೋಬೇಕು ಅನ್ನುವಂಥದ್ದು. ಆತ್ಮೀಯರೇ, ಪ್ರಕೃತಿ ಲೀನವಾದದ್ದು ಅಂತನ್ನುವಂಥ ದೇವರು ಪ್ರಕೃತಿ ಲೀನನೇ. ತಸ್ಮಾತ್ ಪ್ರಕೃತಿ ಲೀನಸ್ಯ ಯಃ ಪರಂತು ಮಹೇಶ್ವರ ಅಂತ ಮಂತ್ರದಲ್ಲಿ ಹೇಳ್ತೀವಿ. ಪ್ರಕೃತಿಯಲ್ಲಿ ಅವ್ಯಕ್ತವಾಗಿ ಇದ್ದಾನೆ ಪರಮಾತ್ಮ ಅಂತ. ಹಾಗೆ ಈ ನಮ್ಮ ದೇಹನೂ ಪ್ರಕೃತಿಯಲ್ಲಿ ಲೀನವಾಗಿ ಅವ್ಯಕ್ತವಾಗಿ ಬಿಡುತ್ತೆ. ಆಕಾರ ಹೋಗುತ್ತೆ, ಆದ್ರೆ ಎಲ್ಲವೂ ಪಂಚಭೂತಗಳನ್ನ ಸೇರೋಗುತ್ತೆ. ಜೈನರು ಕೂಡ ಇದನ್ನ ಸಾವನ್ನ ಪಂಚೀಕರಣ ಅಂತಲೇ ಕರೀತಾರೆ. ಪಂಚೀಕರಣ ಅಂದ್ರೂ ಕೂಡ ಏನಂತ ಅರ್ಥ ಅಂದ್ರೆ ನಮ್ಮ ದೇಹದ ಕಣಕಣವು ಪಂಚಭೂತಗಳಲ್ಲಿ ಲೀನವಾಗಿ ಹೋಗುದು. ಅದಕ್ಕೆ ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ ಅಂತ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ. ಏನಂದ್ರೆ ಅವ್ಯಕ್ತಾದೀನಿ ಭೂತಾನಿ, ಎಲ್ಲ ಜೀವಿಗಳು ತಮ್ಮ ಜೀವನವನ್ನು ಪ್ರಾರಂಭಿಸುವುದು ಅವ್ಯಕ್ತವಾಗಿಯೇ. ಈಗ ಒಂದು ಭ್ರೂಣವಾಗಿ ನಾವು ನಮ್ಮ ತಾಯಿಯ ಒಡಲಿನಲ್ಲಿ ಇದ್ದಾಗ ನಮ್ಗೆ ಏನ್ ಗೊತ್ತಾಗ್ತಿತ್ತು? ಏನ್ ಪ್ರಪಂಚದ ಪ್ರಜ್ಞೆ ಇತ್ತು? ಏನೂ ಇರಲಿಲ್ಲ, ಅವ್ಯಕ್ತವಾಗೇ ಇದ್ವಿ. ವ್ಯಕ್ತ ಮಧ್ಯಾಹ್ನಿ ಭಾರತ, ಬದುಕಿರೋಷ್ಟು ಕಾಲ ವ್ಯಕ್ತವಾಗಿತ್ತು. ಆಮೇಲೆ ಒಂದೊಂದಾಗಿ ಕಡಿಮೆ ಆಗ್ತಾ ಬಂತು. ಕಿವಿಗೆ ಸಾವು ಬಂತು, ಕಿವುಡಾಯ್ತು. ನಾಲ್ಗೆ ರುಚಿ ಕೆಟ್ಟೋಯ್ತು, ನಾಲ್ಗೆ ಸಾಯ್ತು. ಸಾವುಗಳು ಸಂಭವಿಸ್ತಾನೆ ಇದೆ, ಸ್ವಲ್ಪ ಸ್ವಲ್ಪನೇ ಸಂಭವಿಸ್ತಾ ಇದೆ. ಆದ್ರೂ ನನ್ಗೆ ಒಂದೇ ಒಂದಿದೆ, ಉಸಿರಿರೋವರೆಗೂ ನಾನು ಬದುಕಿದ್ದೀನಿ ಅಂತ ಅನ್ಸುತ್ತೆ. ಮರನ ನೀವು ಬೇರ್ನೆಲ್ಲ ಕತ್ತರಿಸಿ ಆದ್ರೂ ಮರ ನಿಂತಿರುತ್ತೆ ಹಾಗೂ ಹೀಗೂ. ಆ ತಾಯಿ ಬೇರನ್ನ ಕಡಿದಾಗ ಏನಾಗುತ್ತೆ ಅಂದ್ರೆ ಉಳ್ಕೊಂಡ್ಬಿಡುತ್ತೆ ಮರ. ಹಾಗೆ ಈ ಸಾವು ಅನ್ನೋದು ತಾಯಿ ಬೇರನ್ನ ಕಡಿಯೋದೇ ಹೊರತು ಸಾವಿಗೆ ಮುಂಚೆ ಅನೇಕ ಸಾವುಗಳು ಸಂಭವಿಸಿವೆ. ಇದು ಒಂದು ರೀತಿಯಲ್ಲಿ ಸಾವಿಗೆ ನಮಗೀಗಾಗಲೇ ರಿಹರ್ಸಲ್ ನಡೀತಾ ಇದೆ, ತಾಲೀಮು ನಡೀತಾ ಇದೆ ಅನ್ನೋದು ಒಪ್ಕೊಳ್ಳೋದು. ಇನ್ನು ಜೀವಕ್ಕೆ ಸಂಬಂಧಪಟ್ಟದ್ದು, ನಿರ್ಜೀವಕ್ಕೆ ಸಂಬಂಧಪಟ್ಟದ್ದು ತಾಲೀಮು ನಡೀತಾ ಇದೆ. ಏನು ಅಂದ್ರೆ ನಾನು ಆಸೆಗಳು ಸಾಯುತ್ತವೆ ನನ್ನ ಕಣ್ಣೆದುರಿಗೇನೆ, ನನ್ನ ಕನಸುಗಳು ನನ್ನ ಸಾಯುತ್ತೆ. ನಮ್ಮ ತಂದೆ ಯಾವಾಗ್ಲೂ ಹೇಳೋರು ಏನಂದ್ರೆ ಅಕಸ್ಮಾತ್ ಆದ್ರೆ ಕೂಡ್ಲೇ ದಫನ್. ಅಂದ್ರೆ ಅಕಸ್ಮಾತ್ ಯಾರು ಸತ್ತವ್ರು ಏನ್ ಮಾಡ್ತಾರೆ? ಆದಷ್ಟು ಬೇಗ ಸಂಸ್ಕಾರ ಮಾಡಿ ಅಂತ. ಇನ್ನು ಮುಂದೆ ಕೇಳೋರು ಅವ್ರು, ನಾ ಪ್ರೀತಿಯಾಗಿ ಸಾಕಿದ್ ನಾಯಿ ಸತ್ತೋದ್ರೆ ಅದನ್ನ ಸಮಾಧಿ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ನಿಂಬೆ ಗಿಡ ಇಟ್ಟರೆ ತುಂಬಾ ಕಾಯಿ ಬಿಡುತ್ತದು. ಅದರಿಂದ ಗಿವ್ ಎ ಡೀಸೆಂಟ್ ಬರಿಯಲ್ ಟು ಯುವರ್ ಡ್ರೀಮ್ಸ್ ಅಂಡ್ ಗ್ರೋ ಫ್ರೆಶ್ ಡ್ರೀಮ್ಸ್ ಅಂತ ದಟ್ ವಾಸ್ ದಿ ಅಡ್ವೈಸ್ ಆಫ್ ಮೈ ಫಾದರ್. ನಮ್ಮ ತಂದೆ ಸಾವಿನ ಬಗ್ಗೆ ಆ ಸ್ಟಾಯಿಸಿಸಮ್ ಹೇಗೆ ಬಂದಿತ್ತು? ಪೊಲೀಸ್ ಕೇಸ್ದಲ್ಲಿದ್ರು, ಸತ್ತೋದವ್ರದ್ದು ಇನ್ಕ್ವೆಸ್ಟ್ ಮಾಡಿಸ್ಬೇಕು, ಆಮೇಲೆ ಇದ್ ಮಾಡಿಸ್ಬೇಕಲ್ಲ, ಮಹಜರೆಲ್ಲ ಮಾಡಿಸ್ಬೇಕು, ಶವ ಸಂಸ್ಕಾರನೂ ಮಾಡಿಸ್ಬೇಕು. ಹೀಗಾಗಿ ಪೊಲೀಸ್ನವ್ರಿಗೆ ಒಂದು ರೀತಿಯಲ್ಲಿ ಆ ಸ್ಟಾಯಿಸಿಸಮ್ ಬಂದಿದೆ. ಅವ್ರು ಸಾವನ್ನ ಮರಿಯಲ್ಲ, ಆದ್ರೆ ಸಾವನ್ನ ಭಯವಾಗಿ ನೋಡೋದು ಅಷ್ಟೇ. ಸೊ ನಾವು ಮರಿಬೇಕಾದ ಸಾವಿನ ಭಯವನ್ನೇ ಹೊರತು ಸಾವನ್ನಲ್ಲ. ಈಗ ನಾನು ಅಂತನ್ನೋದು ದೇಹ ಅಂತಾನೆ ಅನ್ಕೊಳ್ಳೋಣ. ನಾವು ಅನ್ಕೊಂಡಿದ್ದೇವೆ, ಫೋಟೋದಲ್ಲಿ ನನ್ನ ಮುಖ ನೋಡ್ರೆ ನಾನೇ ಅನ್ಕೋತೀನಿ. ಆ ದೇಹಕ್ಕೆ ಸಾವಾಯ್ತೋ? ಆಗಿಲ್ಲ. ಯಾಕೆಂದ್ರೆ ದೇಹದ ಪ್ರತಿಯೊಂದು ಕಣವೂ ಪಂಚಭೂತಕ್ಕೆ ಸೇರೋಯ್ತು ಅಂತ ನಾವು ಹೇಳ್ತೀವಿ. ನಮ್ಮ ಚೈತನ್ಯಕ್ಕೆ ಸಾವಾಯ್ತೋ? ಇಲ್ಲ.
ಸೌದೆ ಹೊತ್ಕೊಂಡು ಉರಿದಾಗ ಹೇಗೆ ಶಕ್ತಿ, ಸೌದೆಯೊಳಗಿನ ಶಕ್ತಿ ಎಲ್ಲ ಪ್ರಕೃತಿಗೆ ಸೇರ್ಕೊಂತು, ನಮ್ಮ ದೇಹ ಹೊತ್ಕೊಂಡು ಉರಿಯುವಾಗ ಅಥವಾ ನಮ್ಮ ದೇಹ ಪ್ರಕೃತಿಗೆ ಸೇರಿದಾಗ ಶಕ್ತಿಯೂ ಕೂಡ ಪ್ರಕೃತಿಗೆ ಸೇರ್ತು. ದೇಹಕ್ಕೆ ಸಾವಾಗಿಲ್ಲ, ಪ್ರಕೃತಿ ಸಾಯಲ್ಲ. ಅದು ನನ್ನಲ್ಲಿ ದೈವಾಂಶ ಇತ್ತು ಅಂತ ಇಟ್ಕೊಳ್ಳೋಣ, ಇದೆ ಅಂತ ಹೇಳ್ತಾರೆ, ನಿರ್ಗುಣ ಅಂತ ಹೇಳ್ತಾರೆ. ಅಕಸ್ಮಾತ್ ಅದಿದ್ರೆ ಅದು ಗುಣವೇ ಇಲ್ಲ, ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದರಿಂದ ಅದಕ್ಕೂ ಸಾವಿಲ್ಲ. ಅಂದಮೇಲೆ ಏನಾಯ್ತು, ನಾನು ಅನ್ಕೊಂಡ್ ದೇಹಕ್ಕೆ ಸಾವಿಲ್ಲ, ನಾನು ಅನ್ಕೊಂಡ್ ಮನಸ್ಸಿಗೆ ಸಾವಿಲ್ಲ, ಅಥವಾ ಅದ್ರ ತಿರ್ಗಾ ಪ್ರಕೃತಿಯಲ್ಲಿ ಸೇರ್ಕೊಂಡು ಮತ್ತೆ ಇನ್ನೊಂದು ಜೀವ ಹುಟ್ಟಬಹುದು. ಆದ್ರೆ ನಾವು ಅನ್ಕೊಂಡಿರೋದು ನಾನೇ ಹುಟ್ಟಬೇಕು ಮತ್ತೆ ಅಂತ. ಇವು ಅದರಿಂದ ತಿರ್ಗಿ ಯಥಾ ಪ್ರಕಾರ ನಾನು ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ, ದೇಹವೇ ಅಂತ ಪ್ರಶ್ನೆ ಬರುತ್ತೆ. ಆತ್ಮೀಯರೇ, ಅದು ದಾರ್ಶನಿಕತೆಗೆ ಹೋಗುವ ಮೊದಲು ಒಂದು ಅಂಶ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲು ನೋಟದ ಸಂಗತಿಗಿನ್ನ ಒಂದು ಸ್ವಲ್ಪ ಆಳಕ್ಕಿಳಿದ್ರೆ ಸಾವನ್ನ ಇನ್ನೂ ಎಷ್ಟು ಪ್ರಶ್ನೆ ಹಾಕೋಬಹುದು, ನಾವು ಎಷ್ಟು ರೀತಿಯಲ್ಲಿ ನೋಡ್ಬೋದು. ನಾವು ಸಾವನ್ನ ಸ್ಮರಿಸ್ಕೊಂಡಾಗೆಲ್ಲ ವ್ಯಥೆ ಪಡಬೇಕಾಗಿಲ್ಲ, ಬದುಕನ್ನ ಅನ್ಪಿಸ್ಕೊಂಡಾಗ ಆಸೆ ಪಡ್ಬೇಕಾಗಿಲ್ಲ, ಹೆದರ್ಕೋಬೇಕಾಗಿಲ್ಲ, ಬದುಕಿಗೂ ಹೆದರ್ಬೇಕಾಗಿಲ್ಲ, ಸಾವಿಗೂ ಹೆದರ್ಬೇಕಾದಂತ ಆ ಸ್ಟಾಯಿಸಿಸಮ್ ಬರ್ಬೇಕಾದ್ರೆ, ಒಂದು ದಾರ್ಶನಿಕ ನಿಲುವು ಬರ್ಬೇಕಾದ್ರೆ ಸಾವು ಹೇಳ್ಕೊಡ್ತಾ ಇದೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಗಮನಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ಅಷ್ಟೊಂದೆಲ್ಲ ನಾವು ವಿವೇಕಾನಂದರು ಓದ್ಕೊಂಡು ಬರ್ಟ್ರಾಂಡ್ ಓದ್ಕೊಂಡು ಅದು ಯಾವುದು ಬೇಡ. ಬರೇ ಸಿನಿಮಾ ಹಾಡು ನೀವು ಕೇಳಿದ್ರು ಕೂಡ ಅದರಲ್ಲಿ ಇದ್ರ ಪ್ರಸ್ತಾಪ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ದಾಸ ಸಾಹಿತ್ಯದಲ್ಲೂ ಇದೆ, ಸಿನಿಮಾ ಹಾಡಲ್ಲೂ ಇದೆ. ಸಿನಿಮಾ ಹಾಡಲ್ಲಿ ದಾಸ ಸಾಹಿತ್ಯದಲ್ಲಿ ಏನಿದೆ, ಕನಕದಾಸರಂತೂ ಇದನ್ನು ಪದೇ ಪದೇ ಬರೀತಾರೆ. ನಮ್ಮ ಜೀವನ ಅನ್ನೋದು ಹೇಗೆ, ನೀರಿನ ಮೇಲಿನ ಗುಳ್ಳೆಯ ರೀತಿಯಲ್ಲಿ ನಮ್ಮ ಬದುಕು ಹೇಳ್ತಾರೆ. ಆ ನೀರಿನ ಮೇಲಿನ ಗುಳ್ಳೆ ಯಾವುದರಿಂದ ಆಗಿದೆ, ನೀರಿನಿಂದಾನೇ ಆಗಿದೆ. ಆ ಗುಳ್ಳೆ ಒಡೆದು ಹೋದ್ರೆ ಯಾವ್ದು ನಷ್ಟ ಆಗತ್ತೆ ಹೇಳಿ? ನೀರಿಗೆ ನಷ್ಟವಾ, ನದಿಗೆ ನಷ್ಟವಾ? ಹರಿಯೋ ನದಿಗೆ ಗುಳ್ಳೆ ಇದ್ರೆ ಅದು ಮುಂದಕ್ಕೆ ಹೋಗುತ್ತೆ, ಇಲ್ದಿದ್ರೆ ಇಲ್ಲ, ನೀರು ಹೋಗುತ್ತೆ. ಎಲ್ಲವೂ ನೀರೇ. ಯಾಕಂದ್ರೆ ನೀರೇ ಅಂದ್ರೆ ಹೆಣ್ಣು ಒಂದು ಅರ್ಥ ಇದೆ, ಅದಲ್ಲ ನೀರು. ಇಟ್ ಇಸ್ ಜಸ್ಟ್ ವಾಟರ್. ಗುಳ್ಳೆಯೂ ನೀರೇ, ಗುಳ್ಳೆ ಒಡೆದರೂ ನೀರೇ, ನದಿಯೂ ನೀರೇ, ಗುಳ್ಳೆಯ ಆಕಾರವೂ ನೀರೇ, ಗುಳ್ಳೆಯನ್ನು ಸ್ವೀಕರಿಸೋದು ನೀರೇ. ಅಂದ್ರೆ ಕೊನೆಗೆ ಎಲ್ಲವೂ ಪ್ರಕೃತಿಯೇ ಅನ್ನುವಂಥದ್ದನ್ನು ನೀರ ಮೇಲಿನ ಗುಳ್ಳೆ ಅನ್ನುವಂಥದ್ದು ಇದೆ. ಅದು ಬಿಟ್ಬಿಡಿ. ಆ ರೂಪಕವನ್ನ ಎಷ್ಟು ಜನ ಬಳಸಿದ್ದಾರೆ, ಸಿನಿಮಾ ಹಾಡುಗಳಿಗೂ ತಗೊಂಡಿದ್ದಾರೆ. 2 ಸಿನಿಮಾ ಹಾಡನ್ನ ನಾನೀಗ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಸಮಯ ನೋಡಿದ್ರೆ ಮುಂದಿನ ಭಾಗನೂ ಸಾವಿಗೆ ಸಂಬಂಧಪಟ್ಟದ್ದು ಮಾಡ್ಲೇಬೇಕಾಗುತ್ತೆ. ನಾನು ಇನ್ನು ತಿರುಳಿಗೆ ಬಂದೇ ಇಲ್ಲ. ಈಗ ಸಿನಿಮಾ ಹಾಡು ಹೇಳ್ತೀನಿ. ಹಿಂದೆ ಸಿನಿಮಾ ಹಾಡು ಬರೆಯೋರಿಗೆ ಎಷ್ಟು ಕಷ್ಟ ಇತ್ತು ಗೊತ್ತೇನು? ಅವರು ಹಿಂದಿ ಹಾಡಿನ ಒಂದು ಮೊಟ್ಟು ಇಟ್ಕೊಂಡು ಟ್ಯೂನ್ ಮಾಡ್ಬಿಡೋರು, ರಾಗ ಜೋಡಿಸ್ಬಿಡೋರು. ಆ ರಾಗಕ್ಕೆ ತಕ್ಕ ಹಾಗೆ ಸಾಹಿತ್ಯದ ಪದಗಳನ್ನ ಜೋಡಿಸ್ಬೇಕು. ಎಷ್ಟು ಕಷ್ಟ ನೋಡಿ. ನಮ್ಗೆ ಉದ್ದುದ ವಾಕ್ಯ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತಾರೆ. ಹಾಡು ಟ್ಯೂನ್ಗೆ ಅಡ್ಡಿ ಆಗ್ಬಾರ್ದು. ಹಾಗೆ ಒಂದು ಹಿಂದಿಲಿ ಒಂದು ಹಾಡು ಬಂತು, ದೇಖ್ ತೆರಿ ಸಂಸಾರ ಕೆ ಹಾಲತ್ ಕ್ಯಾ ಹೋ ಗಯಾ ಭಗವಾನ್ ಕಿತನಾ ಬದಲ್ ಗಯಾ ಇನ್ಸಾನ್. ದೇವ್ರೇ, ನೀನ್ ಮಾಡಿದೆಯಲ್ಲ ಸೃಷ್ಟಿ, ಅದರ ಪರಿಣಾಮ ಏನಾಗಿದೆ ನೋಡು, ಮನುಷ್ಯ ಎಷ್ಟೊಂದು ಬದಲಾವಣೆ ಆಗಿದ್ದಾನೆ ಅಂತ ಆ ಹಾಡು. ಸೂರಜ್ನ ಬದಲ, ಚಾಂದ್ನ ಬದಲ, ನಾ ಬದಲ ಆಸಮಾನ್. ಸೂರ್ಯ ಬದಲಾಗ್ಲಿಲ್ಲ, ಚಂದ್ರ ಬದಲಾಗ್ಲಿಲ್ಲ, ಆಕಾಶ ಬದಲಾಗ್ಲಿಲ್ಲ, ಪ್ರಕೃತಿಯಲ್ಲಿ ಏನು ಬದಲಾಗ್ಲಿಲ್ಲ, ಈ ಮನುಷ್ಯ ಮಾತ್ರ ಬದಲಾಗ್ಬಿಟ್ಟಿದ್ದಾನೆ ಅಂತ ಹಾಡಿತ್ತು. ಆ ಹಾಡನ್ನೇ ಕನ್ನಡದಲ್ಲಿ ಒಂದು ಆದರ್ಶ ಸತಿ ಅಂತ ಒಂದು ಸಿನಿಮಾ ಬಂತು. ಅದು 1955ನೇ ಇಸ್ವಿಲಿ ಬಂದ ಸಿನಿಮಾ. ನನಗೆ ಆಗ 4 ವರ್ಷದ ಹುಡುಗ ನಾನು. ಆ ಸಿನಿಮಾ ನಮ್ಮೂರು ಟೂರಿಂಗ್ ಟಾಕೀಸ್ ಬರೋ ಹೊತ್ತಿಗೆ ನಾನೊಂದು 12 ವರ್ಷದ ಹುಡುಗ. ಆಗ ಆ ಸಿನಿಮಾ ನೋಡಿದ್ದು. ಆ ಸಿನಿಮಾದ ಹಾಡು ನಂಗೆ ಇವಾಗ ಜ್ಞಾಪಕ ಇದೆ. ಆ ಹಾಡು ಹೀಗೆ ಹೇಳುತ್ತೆ, ನೀರ ಮೇಲಣ ಗುಳ್ಳೆಯ ತೆರೆದಿ 3 ದಿನ ಬಾಳಿದು ಜಗದಿ. ಈ ಜಗತ್ತಿನಲ್ಲಿ ನೀರಿನ ಮೇಲಿನ ಗುಳ್ಳೆಯ ಹಾಗೆ 3 ದಿವಸದ ಬಾಳು. ಹೇಳದೆ ಕೇಳದೆ ಬರುವುದು ಮರಣ, ಕಾಲಪಾಶದ ಕಂಠಾಭರಣ. ಆ ಯಮಪಾಶದ ಕಂಠಾಭರಣ ಅಂತದು. ಅದು ನಮಗೆ ಯಮಪಾಶ ಬಿದ್ದೇ ಬೀಳುತ್ತೆ. ಮಾಯಾ ಪ್ರಪಂಚವ ದಾಟುವ ಪರಮ ಉಪಾಯವ ನೀ ತೋರೋ, ಹರ ಹರ ಶಂಭೋ ಮಹಾದೇವ ಅಂತ ಹಾಡು. ನೋಡು ಹೇಗೆ ಆ ಸಿನಿಮಾದಲ್ಲ ಹಾಡಿನಲ್ಲಿ ಜೀವನ ಅನ್ನೋದು ಗುಳ್ಳೆ ಹಾಗೆ. ಅದಕ್ಕೆ ಯಾರು ವ್ಯಥೆ ಪಡ್ಬೇಕು. ಗುಳ್ಳೆ ಹುಟ್ಟಿದ್ದಕ್ಕೂ ವ್ಯಥೆ ಪಡ್ಬೇಕಾಗಿಲ್ಲ, ಹೋದಕ್ಕೂ ವ್ಯಥೆ ಪಡ್ಬೇಕಾಗಿಲ್ಲ. ನದಿಯ ಪ್ರವಾಹಕ್ಕೆ ಅದೇನೋ ಅಡ್ಡಿಯಲ್ಲ. ಕಾಲ ಪ್ರವಾಹದ ನಮ್ಮ ಗುಳ್ಳೆಗಳು ನಾವೆಲ್ಲ
ಹುಟ್ತೀವಿ ಸಾಯ್ತೀವಿ ತಿರುಗಿ ಕಾಲ ಪ್ರವಾಹಕ್ಕೆ ಸೇರ್ಕೋತೀವಿ ಅನ್ನುವಂತ ಪ್ರಸ್ತಾಪ ಆ ಹಾಡಲ್ಲಿ ಎಷ್ಟು ಚೆನ್ನಾಗಿದೆ. ಹಾಗಾದ್ರೆ ಈ ಭಯವನ್ನ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮುಂದಿನ ನುಡಿಲಿದೆ. ಬೆಳೆದ ಕೂಡಲೇ ನಿನ್ನೋಳು ಭಕ್ತಿ, ಈಶ್ವರನ ಮೇಲೆ ಭಕ್ತಿ, ಶಿವನೇ ತಾನೇ ಲಯಕರ್ತ. ಬೆಳೆದ ಕೂಡಲೇ ನಿನ್ನೋಳು ಭಕ್ತಿ, ಗಳಿಸುವ ನರತ ಪರಮ ವಿರಕ್ತಿ, ಕರುಣಿಸು ಭಕ್ತಿ ನೀಡು ವಿರಕ್ತಿ, ಕೊಡು ಜೀವನ್ ಮುಕ್ತಿ, ಹರ ಹರ ಶಂಭೋ ಮಹಾದೇವ ಅಂತ ಬರೆದಿದೆ. ಅಂದ್ರೆ ಒಬ್ಬ ಸಿನಿಮಾ ಹಾಡು ಬರೆಯೋರ್ಗೂ ಕೂಡ ಜೀವನವನ್ನ ವ್ಯಕ್ತಿ ಕೇಂದ್ರಿತವಾಗಿ, ಪರ್ಸನ್ ಸೆಂಟರ್ಡ್ ಆಗಿ ನೋಡ್ದಲೇನೆ ಪ್ರಕೃತಿ ಕೇಂದ್ರಿತವಾಗಿ ನೋಡ್ಬೋದು ಅಂತ ಒಂದು ಹೊಳೆದಿದೆಯಲ್ಲ, ಅದನ್ನ ನಾವು ಕೇಳಿಸ್ಕೊಂಡು ನಾವು ಅದನ್ನ ಮನಸ್ಸಿಗೆ ತಂದ್ಕೊಂಡಿಲ್ವಲ್ಲ, ಯಾಕಿದು? ಇದು ನಿಜವಾದ ಸೋಜು. ಇನ್ನೊಂದು ಹಾಡು, ಅದು ತುಂಬಾ ಹಳೇದು, ಇದಂತೂ ಈಗಲೂ ಬರ್ತಾ ಇರುತ್ತೆ. ಯಾಕಂದ್ರೆ ರೇಡಿಯೋದಲ್ಲಿ ಈಗಲೂ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಳ್ಳಬಹುದು ಹಾಡು. ಅದ್ಯಾವ್ದಪ್ಪ ಅಂದ್ರೆ, ಯಾರಿಗೆ ಯಾರುಂಟು, ಗಾಳಿಗೋಪುರ ಅನ್ನೋ ಸಿನಿಮಾದ್ದು ಘಂಟಸಾಲ ಅವ್ರು ಹೇಳಿರೋದು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿ. ಯಾರಿಗೆ ಯಾರು ಸುಳ್ಳೆ, ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿ. ಅದೇ ಪುರಂದರದಾಸರದ್ದು ಇನ್ನೊಂದು ಸಿನಿಮಾ ಹಾಡಲ್ಲಿ ಬಂದಿದೆ. ಯಾವುದು ಅಂದ್ರೆ, ಮಾನವ ಜನ್ಮ ದೊಡ್ಡದು. ನವಕೋಟಿ ನಾರಾಯಣ ಅನ್ನೋ ಸಿನಿಮಾದಲ್ಲಿ ಅದನ್ನ ಹಾಡು ತಗೊಂಡಿದ್ದಾರೆ. ಮಾನವ ಜನ್ಮ ದೊಡ್ಡದು ಅಂತ ಅದ್ರಲ್ಲಿ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ ಇದ ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಕಾಲ ಕಳೆಯುವರೆ. ಕಣ್ಣು ಕಿವಿ ನೋಡಿ ಪ್ರಪಂಚ ನೋಡಿ ಅದು ಸುಖ ಬೀಳಕ್ ಹೋಗ್ತೀನಿ ಅಂತ ಮಣ್ಣು ಮುಕ್ಕಿ ಕಾಲ ಕಳೀತಾರೆ. ಹೆಣ್ಣು ಹೊನ್ನಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೋಡಿ ಅಂತ ಮೊದಲನೇ ನುಡಿ. ಎರಡನೇ ನುಡಿ ಹೇಗಿದೆ ನೋಡಿ, ಕಾಲನ ದೂತರು ಕಾಲ್ ಹಿಡಿದೆಳುವಾಗ ತಾಳು ತಾಳೆಂದರೆ ತಾಳುವೆರೆ. ದಾಳಿ ಬಾರದ ಮುನ್ನ ಧರ್ಮವ ನಡೆಸಿರೋ, ಸುಳ್ಳು ಸಂಸಾರದ ಸುಳಿಗೆ ಸಿಕ್ಕಲು ಬೇಡಿ. ಮಾನವ ಜನ್ಮ ದೊಡ್ಡದು. ಸುಳ್ಳು ಸಂಸಾರದ ಸುಳಿ ಅಂತ ಹೇಳ್ತಾರೆ. ಇಂದ್ರಿಯಗಳು ತೋರಿಸ್ತಾ ಇದೆಯಲ್ಲ, ಆ ಇಂದ್ರಿಯಗಳೇ ಸತ್ತೋಗುತ್ತವೆ. ಆ ಇಂದ್ರಿಯಗಳು ತೋರಿಸಿದ್ದೆಲ್ಲವೂ ನಾಶವಾಗುತ್ತೆ. ದೃಶ್ಯಂ ನಶ್ಯಂ ಅಂತ ಅನ್ನೋ ಮಾತಿದೆ ತತ್ವಶಾಸ್ತ್ರದಲ್ಲಿ. ನೋಡಿದ್ದೆಲ್ಲ ವಿಕಾರವಾಗಿದೆ, ಸುಂದರವಾಗಿದ್ದದ್ದು ವಿಕಾರವಾಗಿದೆ. ಇವತ್ತು ನಾನು ಹೂವಿಗೆ, ದೇವರಿಗೆ ತುಂಬಾ ಸುಂದರವಾಗಿ ಪರಿಮಳ ಭರಿತವಾದ ಹೂವನ್ನ ಪೂಜೆ ಮಾಡಿದ್ರು ಮಾರನೇ ದಿವಸ ನಿರ್ಮಾಲ್ಯ ಆಗೋದೆ. ಇವೆಲ್ಲ ಸಾವನ್ನ ಹೇಳ್ಬೇಡ್ವೆ, ನಮ್ಗೆ ನೆನಪಿಸ್ಬೇಡ್ವೆ? ನೆನಪಿಸ್ತಾ ಇಲ್ಲ. ಪುರಂದರದಾಸ ನೋಡಿ ಹೆಂಗ್ ಹೇಳ್ತಾರೆ ಮುಂದಕ್ಕೆ ಅವರು ಅದಕ್ಕೆ. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋಕೆ ಅವ್ರು ಮುಂದಿನ ನುಡಿಲ್ಲ ಅದೇ ಹೇಳ್ತಾರೆ. ಏನು ಕಾರಣ ಯದುಪತಿ ಏನು ಮರೆತಿರಿ, ಧನಧಾನ್ಯ ಸತಿ ಸುತರು ಕಾಯುವರೆ, ಇನ್ನಾದರೂ ಏಕೋಭಾವದಿ ನೆನಪಿರಿ ಚೆನ್ನ ಪುರಂದರ ವಿಠಲರಾಯನ. ಪುರಂದರ ವಿಠಲರಾಯನ ಇನ್ಮೇಲಾದ್ರೂ ನೆನಪು ಮಾಡ್ಕೊಳ್ಳಿ. ಈಗ ಮರೆತರೆ ತಿರ್ಗಾ ನಿಮ್ ಜೀವನ ಎಲ್ಲ ಬರೀ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರ. ಅದೇ ಮಾನವ ಜನ್ಮ ದೊಡ್ಡದು, ಇಂದ್ರಿಯಗಳು ಮೀರಬೇಕು. ಅದ್ಬಿಟ್ಬಿಟ್ಟು ಮಣ್ಣು ಮುಕ್ಕಿ ಕಾಲ ಕಳಿಬೇಡಿ ಅಂದ್ರೆ ಅವ್ರ ಒಟ್ಟಾರೆ ಅರ್ಥ ಜೀವನ ಅಂದ್ರೆ ಏನು ಅಂದ್ರೆ ಜಸ್ಟ್ ಅಪೀಸಿಂಗ್ ಅವರ್ ಸೆನ್ಸ್ ಆರ್ಗನ್ಸ್ ಅಂಡ್ ಮೈಂಡ್. ನನ್ನ ಮನಸ್ಸಿಗೆ ಏನ್ ಇಷ್ಟ ಬರುತ್ತೋ ಅದು ಮಾಡೋದು, ನನ್ನ ಇಂದ್ರಿಯಗಳನ್ನ ಓಲೈಸೋದು. ನಿಂಗೆ ಬೇಕಾ ಸಿನಿಮಾ ತೋರಿಸ್ತೀನಿ ಬಿಡುದು. ನೀವು ಮಕ್ಕಳನ್ನ, ಅಳೋ ಮಕ್ಕಳನ್ನ ನಾವು ಕೊಡ್ಸಿ ಸಮಾಧಾನ ಮಾಡ್ತೀವಲ್ಲ, ಹಾಗೆ ನನ್ನಲ್ಲಿಗೆ 6 ಅಳೋ ಮಕ್ಕಳಿವೆ. ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮನಸ್ಸು, ಅವುಗಳನ್ನ ಓಲೈಸೋದೇ ನಮ್ಮ ಜೀವನ. ಇಷ್ಟು ಬಿಟ್ಟು ಅದಕ್ಕೆ ರಾಜಕೀಯ ನಾವು ಏನ್ ಮಾಡಿದೀವಿ ಹೇಳಿ? ಏನ್ ಪ್ರಕೃತಿ ಬಗ್ಗೆ ಎಷ್ಟು ಯೋಚನೆ ಮಾಡಿದೀವಿ, ಸಾವಿನ ಬಗ್ಗೆ ಯೋಚನೆ ಮಾಡಿದ್ವಿ, ಹುಟ್ಟಿನ ಬಗ್ಗೆ ಏನು ಯೋಚನೆ ಮಾಡಿದ್ವಿ? ಏನು ಮಾಡಿಲ್ಲ ನಾವು. ಪ್ರಕೃತಿ ಲೀಲೆಯಾಗಿ ಸಮಚಿತ್ತದಿಂದ ನೋಡಿಲ್ಲ. ಅದರಿಂದ ಸಮಚಿತ್ತಕ್ಕೆ ದೊಡ್ಡ ಅಡ್ಡಿ ಈ ಹುಟ್ಟು ಸಾವನ್ನೇ ಸಮಚಿತ್ತವಾಗಿ ನೋಡ್ಬಿಟ್ರೆ ಜೀವನ ಸಮಚಿತ್ತವಾಗಿ ನೋಡೋದ್ರಲ್ಲಿ ನಮ್ಗೆ ಏನೇನು ಕಷ್ಟ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ವೇಳೆ ಮುಗಿತಾ ಬಂದಿದ್ದರಿಂದ ಮುಂದಿನ ಜಾಲನ್ಯಾಸದಲ್ಲಿ ಖಂಡಿತವಾಗಿಯೂ ಈ ಉಪನ್ಯಾಸವನ್ನ ಮುಗಿಸ್ತೀನಿ. ಇನ್ನು ಮುಂದೆ ಆದ್ರಿಂದ ಈಗ ನಿಮ್ಮ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ನಾನು ಕಾತರದಿಂದ ಕಾದಿದ್ದೀನಿ. ನೀವು ಹೇಳಿ ಬಿಡ್ಲಿ, ನನ್ನ ಕಾತರ ಏನು ಕಮ್ಮಿ ಆಗೋದಿಲ್ಲ, ನಾನು ನಿರುತ್ಸಾಹಿ ಆಗೋದಿಲ್ಲ. ಐ ಆಮ್ ನೆವರ್ ಎ ಹೋಪ್ಲೆಸ್ ಫೆಲೋ. ಅದರಿಂದ ಮಾಡ್ತೀನಿ. ಅದರಿಂದ ಅದೊಂದು ಅಂಶ. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ, ಮುಂದಿನ ಭಾಗದಲ್ಲಿ 5 ವಿಷಯಗಳು ಇದೆ. ಆದರ್ಶ ಅನ್ನುವಂಥದ್ದಿದೆ, ಆಮೇಲೆ ಸಮರ ಅಂತ ಒಂದಿದೆ, ಸುಳ್ಳು ಅಂತ ಒಂದಿದೆ, ಕವಿ ಸಮಯ ಅಂತ ಒಂದಿದೆ, ಇನ್ನೊಂದು 5ನೇದು ಯಾವುದು? ಆದರ್ಶ, ಅದು ಇನ್ನು 5 ಇದೆ, ಅಲ್ಲಿದೆ ನೋಡಿ, ಬಂದಿರುತ್ತೆ.
ಅವುಗಳಲ್ಲಿ ನೀವು ಯಾವ್ದಾದ್ರು ಆಯ್ಕೆ ಮಾಡಿದ್ರೆ ಅವುಗಳನ್ನ ಆ ಸರಣಿಯಲ್ಲಿ ಎಲ್ಲವನ್ನೂ ಮಾತಾಡೋದಂತೂ ನಿಜ. ಮಾಡ್ತೀನಿ ಅಂತ ಹೇಳ್ತಾ ಪ್ರತಿಕ್ರಿಯೆಗೆ ನಾನು ಅನುವು ಮಾಡ್ತೀನಿ. ಹೇಳಿ ಸರ್. ನಾನು ಮಾತಾಡ್ತೀನಿ, ಗಣನಾಥ್ ಮಾತಾಡ್ತಾ ಇರೋದು. ಹೇಳಿ ಸರ್. ತುಂಬಾ ದಿವಸ ಆಯ್ತು ಅದ ನಂಗೆ ಬರಕ್ ಆಗಿರ್ಲಿಲ್ಲ. ಈಗ ಬಹಳ ಮುಖ್ಯವಾದ ವಿಷಯ ಸರ್ ಇದು, ಹಾಗಾಗಿ ನಾನು ಟೈಮ್ ಮಾಡ್ಕೊಂಡು ಬಂದೆ. ಮತ್ತೆ ನೀವು ಚೆನ್ನಾಗಿ ಶುರು ಆಗಿದೆ. ಈಗ ಒಂದು ಪ್ರಶ್ನೆ ಇತ್ತು ನನಗೆ. ಈಗ ಸಾವು ಅನ್ನುವಾಗ ಅನ್ಸರ್ಟನಿಟಿ, ಅದು ಯಾವಾಗ ಬರುತ್ತೆ, ಹೇಗ್ ಬರುತ್ತೆ, ಯಾವ ದಿಕ್ಕಿಂದ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋದು ಬಹಳ ಪ್ರಮುಖವಾದ ವಿಚಾರ ಅಂತ ನನಗೆ ಅನ್ಸೋದು. ಅದು ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ತುಂಬಾ ದೊಡ್ಡ ವಯಸ್ಸಲ್ಲಿ ಬರ್ಬೋದು, ಯಾವುದೇ ಟೈಮಲ್ಲಿ ಬರ್ಬೋದು, ಆಲ್ ದಟ್. ಈಗ ಇಲ್ಲಿ ಅಲ್ಲಮ ಪ್ರಭುದು ನೀವು ಕೋಟ್ ಮಾಡ್ತಾ ಇದ್ದಾಗ ಹುಲಿ ಬೆನ್ ಮೇಲಿದೆ ಅಂತ, ಬೆನ್ ಮೇಲೆ ಹುಲಿ ಇದೆ ಅಂತ, ಸಾವಿದೆ, ಆಲ್ಮೋಸ್ಟ್ ಅದು ಎಲ್ಲಿದೆ ಹೇಗಿದೆ ಅಂತ ಗೊತ್ತು. ಬೇಂದ್ರೆ ಅವರದ್ದು ಒಂದು ಕವನ ಇದೆ, ಅದ್ರಲ್ಲಿ ಒಂದ್ ಲೈನ್ ಮಾತ್ರ ನಾನು ಇದ್ ಮಾಡ್ತೀನಿ. ಬೇಟೆಗಾರ ಅತ್ತನಿಂದ ಬರುವ ನಾನು ಬಲ್ಲೆ. ಬೇಟೆಗಾರ ಬರ್ತಾನೆ ಅಂದ್ರೆ ಸಾವು, ಅತ್ತನಿಂದ ಅಂದ್ರೆ ಎದುರುಗಡೆಯಿಂದಲ್ಲ ಬಲಗಡೆ ಏನೂ ಗೊತ್ತಿಲ್ಲ. ಸೊ ಅದರ ಮನಸ್ಥಿತಿ ಬೇರೆ ಅಂತ ನನಗೆ ಅನ್ಸೋದು. ಇದು ಒಂಥರ ಚಿಂತನೆ ಮತ್ತು ಚಿಂತೆ ಅಲ್ಲ, ಚಿಂತನೆ ಅಂತ ಹೇಳ್ಬೋದು, ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಇದನ್ನ ಎಲ್ಲಿ ನಾವು ಜೋಡಿಸುವಾಗ, ನಾವು ಒಟ್ಟು ಒಂದು ಪರಿಕಲ್ಪನೆ ಅರ್ಥ ಗ್ರಹಿಸುವಾಗ ಈ ಅನ್ಸರ್ಟನಿಟಿನ ನಾವ್ ಎಲ್ಲಿ ತರಬೇಕು ಅನ್ನುವಂಥದ್ದು, ಅದು ನಿಮ್ ಪ್ರಶ್ನೆ. ಆಯ್ತು ಸರ್. ಒಂದು, ಅಲ್ಲಮ ಪ್ರಭು ಸಾವು ಖಚಿತ ಅನ್ನೋದ್ರ ಬಗ್ಗೆ ಅಡಿಗೆರೆ ಹಾಕಿದ್ದಾರೆ. ಬೇಂದ್ರೆಯವರು ಸಾವು ಯಾವಾಗ ಬರುತ್ತೆ ಅನ್ನೋದು ಖಚಿತವಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಎರಡೂ ನಿಜವೇ. ಸಾವು ಖಚಿತ ಅನ್ನೋದು ಎಷ್ಟು ಸತ್ಯವೋ, ಸಾವು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಖಚಿತವಲ್ಲ ಅನ್ನೋದು. ಅದರಂದ್ರೆ ಸಾವಿನಲ್ಲಿ ಖಚಿತತೆ ಅಂಶನೂ ಇದೆ, ಖಚಿತತೆ ಅಲ್ಲದ ಅಂಶವೂ ಇದೆ, ಎರಡೂ ಸೇರೇ ಇದೆ. ಅದೇ ಸಾವಿನ ವಿಚಿತ್ರ ಅಥವಾ ವಿಶೇಷ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಹೃದಯ ತಜ್ಞರು ಉಪನ್ಯಾಸ ಮಾಡ್ತಿದ್ದಾರೆ ಹೃದಯ ರೋಗಗಳ ಬಗ್ಗೆ ಎಲ್ಲ. ಮಾತಾಡ್ತಿರುವಾಗ್ಲೇನೆ ಅವರ ಹೃದಯಕ್ಕೆ ಹೃದಯಾಘಾತ ಆಗ್ಬಿಟ್ಟು, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅವ್ರು ತೀರ್ಕೊಂಡ್ಬಿಟ್ರು. ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು, ನನ್ನ ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನನಗೂ ಗೊತ್ತಾಗೋದಿಲ್ಲ, ನನಗೂ ಹೃದಯ ಇದಿದೆ, ಹೃದಯದ ಸಮಸ್ಯೆ ಇದೆ. ದಾರಿಲಿ ಹೋಗೋ ಯಾರು ರೇಗ್ ಬಿಟ್ರೆ ಕೂಡ ನಾನು ಅದಕ್ಕೆ ಪ್ರತಿಕ್ರಿಯಿಸಕ್ ಹೋಗಿ ಸತ್ತೋಗ್ತೀನಿ ಅಂತ. ಆದ್ರೆ ಅವ್ರು ಸತ್ತದ್ ಹೇಗೆ ಅಂದ್ರೆ ರೇಗೋಕ್ ಮುಂಚೆನೆ ಸತ್ತೋರು. ಆದ್ರಿಂದ ಸಾವಿನ ನಿಗೂಢತೆ ಇದೆಯಲ್ಲ, ಅದೇ ನಾನು ಹೇಳಿದ್ದು, ಅದೇ ನಮ್ಮನ್ನು ಸೆರೆ ಹಿಡಿಬೇಕಾಗಿತ್ತು. ಅದು ಯಾಕೋ ಸೆರೆ ಹಿಡಿತಿಲ್ಲ ಅಂತ. ಆಮೇಲೆ ಬೇಂದ್ರೆಯವರನ್ನು ಕುರಿತಂತೆ ನೀವು ಪ್ರಸ್ತಾಪ ಮಾಡಿದಾಗ ನಾನು ಮುಂದಿನ ಬಾರಿ ಹೇಳ್ಬೇಕು ಅಂತಿದ್ದೆ. ಈಗ ಬೇಂದ್ರೆಯವರು ಪ್ರಸ್ತಾಪ ಮಾಡಿದಾಗ ಈಗಲೇ ಹೇಳ್ತೀನಿ. ಬೇಂದ್ರೆ ಯಾವಾಗ್ಲೂ ಹೇಳೋರು, ಸಾವು ಬದುಕಿದ್ದಾಗ ಅದ್ ಬಂದಿಲ್ಲ, ಬಂದಾಗ ನಾನಿರಲ್ಲ, ಅದಕ್ಕೆ ನಾನು ಸಾವಿನ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಅಂತ ಬೇಂದ್ರೆ ಹೇಳಿದ್ದಾರೆ ಅಂತ. ಅದನ್ನ ಹೇಳಿದ್ದು ಬೇಂದ್ರೆಯವರು ಒಬ್ಬ ಗ್ರೀಕ್ ದಾರ್ಶನಿಕನ ಮಾತಿನಿಂದ. ಗ್ರೀಕ್ ದಾರ್ಶನಿಕ 2500 ವರ್ಷದ ಹಿಂದೆ ಆ ಮಾತು ಹೇಳಿದ್ದ ಅವನು. ಸಾವಿನ ಪ್ರಜ್ಞೆ ನನಗೆ ಬರೋ ವೇಳೆಗೆ ಇಂದ್ರಿಯ ಪ್ರಜ್ಞೆ ಕಳೆದು ಹೋಗಿರುತ್ತೆ. ಮನಸ್ಸು ಇಂದ್ರಿಯವೇ, ಅಂತರಿಂದ್ರಿಯ ಅಂತ. ಆದ್ದರಿಂದ ಸಾವಿನ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಕೂಡ ಜೀವನಕ್ಕೆ ಏನು ಉಪಯೋಗಕ್ಕೆ ಬರೋಲ್ಲ. ಅದರಿಂದ ಸಾವಿನ ಬಗ್ಗೆ ಚರ್ಚೆ ಮಾಡದೇ ಇರೋದೇ ಒಳ್ಳೆಯದು. ಆದರೆ ಸಾವಿನ ಪ್ರಜ್ಞೆ ಇರೋದು ಒಳ್ಳೆಯದು. ಸಾವಿನ ಪ್ರಜ್ಞೆ ಹೇಗಿರಬೇಕು? ಭಯವಾಗಿರಬಾರ್ದು, ಆತಂಕವಾಗಿರಬಾರ್ದು, ಸಹಜವಾಗಿ ಅದು ಪ್ರಕೃತಿ ಲೀಲೆ, ನಾನು ಪ್ರಕೃತಿ ಲೀಲೆಗೆ ಬದ್ಧ ಅನ್ನುವ ಹಾಗಿರ್ಬೇಕು ಅಂತ ಆತ ಹೇಳ್ತಾನೆ. ಅದನ್ನ ಅಧ್ಯಯನ ಮಾಡೇ ಬೇಂದ್ರೆ ಹೇಳಿದಾರೋ, ಅಧ್ಯಯನ ಮಾಡದೆ ಅವ್ರಿಗೂ ಹಾಗೆ ಅನ್ಸಿರ್ಬೋದು. ಆದ್ರೆ ಈ ಅಭಿಪ್ರಾಯ ಬೇಂದ್ರೆಯವರಿಗಿನ್ನ ಮುಂಚೆನೂ ಇತ್ತು ಅಂತ ನಾನು ತಮಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ನೀವು ಹೇಳಿದದ್ದು ತುಂಬಾ ಚೆನ್ನಾಗಿದೆ. ಅನ್ಸರ್ಟೆಂಟ್, ಅದನ್ನ ಮುಂದಿನ ಸರಿ ಹೇಳ್ಬೇಕಂತಿದೆ. ಸಾವು ಅನ್ನೋದು ಅನಿಶ್ಚಿತ. ಅಂದ್ರೆ ಯಾವಾಗ ಬರುತ್ತೆ ಅನ್ನೋದು ಅನಿಶ್ಚಿತ, ಬರೋದಂತೂ ಖಚಿತ. ಯಾವ್ದು ಹುಟ್ಟಿದೆಯೋ ಜಾತಸ್ಯ ಮರಣಂ ಧ್ರುವಂ ಅಂತ ಇದ್ದೇ ಇದೆಯಲ್ಲ. ಹಾಗಾಗಿ ತಾವು ಖಚಿತವೂ ಹೌದು, ಬರುವ ಸಮಯ, ಬರುವ ಸಂದರ್ಭ ಅನಿಶ್ಚಿತವೂ ಹೌದು. ಸರ್, ಇನ್ನೊಂದು ವಿಷಯ,
ಹೇಳಿ. ಸದ್ಗುರು ಅವರ ಪುಸ್ತಕ ಡೆತ್ ಬಗ್ಗೆ ಇದೆ. ಹ್ಮ್. ಅದರಲ್ಲಿ ಸಾವಿನ ನಂತರದ ಕೆಲವು ವಿಚಾರಗಳು ಬರುತ್ತೆ. ಅದೆಲ್ಲ ಅವ್ರ ಒಬ್ಬೊಬ್ಬರ ನಂಬಿಕೆ ಅಥವಾ ಅವ್ರವ್ರ ಅನುಭವ ಅಂತ ಇಟ್ಕೊಳ್ಳೋಣ. ಆದ್ರೆ ಸಾವಿನ ಬಗ್ಗೆನೆ ಸಾವಿಗಿಂತ ಮೊದ್ಲು ನಮ್ಮ ಒಂದು ಮನೋಧರ್ಮ ಏನಿರ್ಬೇಕು ಅದ್ರ ಬಗ್ಗೆ ಬಹಳ ಚೆನ್ನಾಗಿದೆ. ಬೇಕಂದ್ರೆ ಅದನ್ನ ಐಡಿಯಾಸ್ ಶೇರ್ ಮಾಡ್ತೀನಿ, ಆ ವಿಡಿಯೋನ ಗ್ರೂಪ್ ನಲ್ಲಿ ಚರ್ಚೆ ಮಾಡ್ಕೊಂಡು ಮುಂದಿನ ಇದಕ್ಕೆ ಬರೋ ಹೊತ್ತಿಗೆ ಜನರು ಓದ್ಕೊಂಡು ಸೇರಿಸ್ಕೋಬಹುದು. ಆಗ್ಬೋದು. ಬೇರೆ ಪ್ರತಿಕ್ರಿಯೆಗಳು? ನಾನು ಒಂದೇ ಉಪನ್ಯಾಸಕ್ಕೆ ಮುಗಿಸೋಕೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಮುಂದಿನ ಉಪನ್ಯಾಸ ಮಾಡ್ಬೇಕಾಗತ್ತೆ. ತಾವು ಇನ್ನು ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳು ಹೇಳಿದ್ರೆ ಅವಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಕಾಣುತ್ತೆ. ಸರ್, ಆ ಕುರಿತು ಈಗ ಬಹಳಷ್ಟು ಪುಸ್ತಕಗಳು ಬಂದಿದೆ ಅಂತ ಅನ್ಸುತ್ತೆ ಅಲ್ಲ, ಮತ್ತೆ ಕೊಟೇಶನ್ಗಳು ಬಂದಿದೆ. ಅಧ್ಯಯನ ಹೋಗ್ಲಿ, ಅನುಭವವೇ ಅಧ್ಯಯನಕ್ಕೆ ಪ್ರೇರಣೆ ಆಗ್ಬೇಕು, ಆಗಿಲ್ಲ, ಅದು ತೊಂದರೆ. ಆಮೇಲೆ ಸಾವಿಗಿಂತ ಮುಖ್ಯವಾದ ಮೌಲ್ಯದ ಬಗ್ಗೆನೂ ಉಲ್ಲೇಖ ಮಾಡಿದ್ರಿ, ಅದನ್ನು ಬಹುಶಃ ಮುಂದಿನ ಭಾಗದಲ್ಲಿ ತಗೊಳ್ತೀವಿ. ಹೌದೌದು, ಹಾಗೆ ಮಾತಾಡ್ತೀನಿ. ಅದೇ ಬಾಕಿ ಇದೆ. ಇದು ಕೊನೆಯ ಆಯ್ಕೆಯಲ್ಲಿ ಹೆಚ್ಚು ಜನ ಭಾಗವಹಿಸಿದ್ದು ತುಂಬಾ ಸಂತೋಷ ಬಂತು. ಅದು ಶೀರ್ಷಿಕೆ ನೋಡಿದ್ರೆ ಏನಿರುತ್ತೆ ಅಂತ ಅಂದಾಜು ಬರೋಲ್ಲ. ಅದಕ್ಕೋಸ್ಕರ ಆಯ್ಕೆಯಲ್ಲಿ ಏನಂತ ದೊಡ್ಡ ವಿಷಯ ಅಲ್ಲ. ನಾವು ಸುಮ್ಮನೆ ಯಾವ ಕ್ರಮದಲ್ಲಿ ಮಾಡ್ಬೇಕು ಅಂತ ಮಾಡೋದಕ್ಕೆ ಇದು ಹೇಳ್ತೀವಿ. ಯಾರು ದಯವಿಟ್ಟು ಹಾಕಿ ಇದನ್ನ ತಮ್ಮ ಅಭಿಪ್ರಾಯ, ಆಯ್ಕೆಯನ್ನು ಒಂದೇ ಆಯ್ಕೆ ಮಾಡ್ಬೇಕು ಅಂತೂ ಇಲ್ಲ, ಯಾವ್ಯಾವ್ದನ್ನ ಬೇಕಾದ್ರೂ ಆಯ್ಕೆ ಮಾಡ್ಬೋದು. ಒಟ್ಟು ಎಷ್ಟು ಜನ ಆಯ್ಕೆ ಮಾಡ್ತಾರೆ ಅಂತ ಲೆಕ್ಕ ಮಾಡ್ಬೋದಾಗಿದೆ ಅಂತ ಕಾಣುತ್ತೆ. ಮುಂದಿನ ವಾರ ಈ ವಾರದನ್ನು ನೋಡ್ಕೊಂಡ್ ಬರ್ಬೇಕು, ಅದೊಂದು ಮನವಿ ಮಾಡ್ಕೋತೀನಿ. ಯಾಕೆಂದ್ರೆ ಕಂಟಿನ್ಯೂಟಿ ಬರೋದಿಲ್ಲ, ನಿರಂತರತೆ ಬರೋದಿಲ್ಲ. ಮತ್ತೆ ಹೇಳಿದ್ನೇ ಹೇಳ್ಬೇಕಾದ್ರೆ ಅದಾಗದಾಗ ನೋಡ್ಕೊಳ್ಳಿ, ಅದು ನನ್ನ ಮನವಿ. ಆಮೇಲೆ ಪ್ರಶ್ನೆಗೆ ಮುಕ್ತಾಯ ಸಾವು ಬಂದಿದೆ ಪ್ರಶ್ನೆಗಳಿಗೆ, ಅದರಿಂದ ಮುಗಿಸ್ಬೋದು ಅಂತ. ಅದು ಈಗ ಸಾವಿಗೆ ಮುಂಚೆ ಅನೇಕ ಸಾವು ಆಗುತ್ತದೆ ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿತ್ತು ಸರ್. ಅದು ಹಾಗೆ ಬಹುಶಃ ಎಲ್ಲ ಕಳ್ಕೊಳ್ತಾ ಹೋಗೋದೇ ಸಾವಿಗೆ ತಾಲೀಮು ಅಂತ ಅನ್ಸುತ್ತೆ. ಬುದ್ಧ ಹೇಳ್ದ, ನೀನ್ ಏನ್ ಸಾಧಿಸಿದೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ತಪಸ್ ಮಾಡಿ ಅಂತ ಯಾರೋ ಕೇಳಿದ್ದಕ್ಕೆ ಬೇಕಾದಷ್ಟು ಸಾಧಿಸಿದೆ ನಾನು, ಏನ್ ಗಳಿಸಿದೆ ಅಂದಿದ್ದಕ್ಕೆ ನಾನು ಏನು ಗಳಿಸ್ಲಿಲ್ಲ, ಜೀವನ ಗಳಿಸ್ಕೊಳ್ಳೋದಲ್ಲ ಕಳ್ಕೊಳ್ಳೋದು. ನನ್ನ ಕೋಪ ಕಳ್ಕೊಂಡೆ, ನನ್ನ ಅಸಮಾಧಾನ ಕಳ್ಕೊಂಡೆ, ನನ್ನ ತೃಪ್ತಿ ಕಳ್ಕೊಂಡೆ, ಅನೇಕ ಸಂಗತಿಗಳನ್ನು ಕಳ್ಕೊಂಡೆ. ಜೀವನ ಕಲೆ ಇರೋದು ಕಳ್ಕೊಳ್ಳೋದ್ರಲ್ಲೇ ಹೊರತು ಗಳಿಸೋಗೋದಲ್ಲ ಅಂತ ಹೇಳಿ. ಹಾಗಾದ್ರೆ ಸಾವು ಪರಮ ಕಲಿಕೆ, ಯಾಕಂದ್ರೆ ಎಲ್ಲವನ್ನು ಕಳ್ಕೊತೀವಿ. ಒಂದು ರೀತಿಯಲ್ಲಿ ಮರವೂ ಸಾವೇ, ಜ್ಞಾನ ಹುಟ್ಟು, ನೆನಪು ಸ್ಥಿತಿ, ಮರವು ಸಾವು. ಅದೇ ತ್ರಿಮೂರ್ತಿಗಳು ನೋಡಿ, ಪ್ರತಿ ಅನಿಸಿಕೆಗಳಿಗೂ ಇದೆ, ಪ್ರತಿ ಅನುಭವಗಳಿಗೂ ಇದೆ, ಆಸೆಗಳಿಗಿದೆ, ಭಯಗಳಿಗಿದೆ, ಎಲ್ಲವೂ ಮೂರು ಇದ್ದೇ ಇದೆ ಎಲ್ಲದರಲ್ಲೂ. ಯಾವುದು ಡಾಮಿನೇಟ್ ಆಗುತ್ತೆ ಎಂದು ನಮ್ಮ ಧೋರಣೆ ಮೇಲೆ ಹೋಗುದು. ಅದು ನೇರವಾದ ಪ್ರತಿಕ್ರಿಯೆ ಈಗ ಇಲ್ಲದೇ ಇದ್ರೂ ಕೂಡ ಆಮೇಲೂ ಕೂಡ ತಮ್ಮ ಸಂದೇಶಗಳನ್ನ ಹಾಕಿ, ಪ್ರಶ್ನೆ ಇದ್ರೆ ಹಾಕಿ, ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಮುಗಿಸೋಣ ಸರ್. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಜೊತೆಗೆ ಮತ್ತೊಮ್ಮೆ ವಿನಂತಿ, ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ, ವಿಷಯ ಸೂಚಿ ಮಾಡಿ ಅಂತ, ವಿಷಯ ಸೂಚಿಗೆ ಮತ ಹಾಕಿ ಅಂತೇಳಿ ಹೇಳ್ತಾ
ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.